ಸತ್ಯವೇದದಲ್ಲಿ ನಮ್ಮೆಲ್ಲರಿಗೆ ಗೊತ್ತಿರೋ ಪ್ರಕಾರ ಆ 12 ದೊಡ್ಡ ಪ್ರವಾದಿಗಳಿದ್ದಾರೆ. ಸಾರಿ, 5 ದೊಡ್ಡ ಪ್ರವಾದಿಗಳಿದ್ದಾರೆ, 12 ಚಿಕ್ಕ ಅಂದ್ರೆ ಸಣ್ಣ ಪ್ರವಾದಿಗಳಿದ್ದಾರೆ. ಮೇಜರ್ ಪ್ರಾಫಿಟ್ಸ್ ಆರ್ 5 ಅಂಡ್ ಮೈನರ್ ಪ್ರಾಫಿಟ್ಸ್ ಆರ್ 12. ಹೀಗೆ ಈ ಪ್ರವಾದಿಗಳ ಒಂದು ಸಂಖ್ಯೆ ಆಲ್ಮೋಸ್ಟ್ 17, 12+5 ಅಂತಂದ್ರೆ 17 ಪ್ರವಾದಿಗಳು ನಮ್ಮ ಕಣ್ಣ ಮುಂದೆ ಇಡಲ್ಪಟ್ಟಿತ್ತು ಸತ್ಯವೇದದಲ್ಲಿ. ಈ ರೀತಿಯಾಗಿ 12 ಸಣ್ಣ ಪ್ರವಾದಿಗಳು, ಅದರಲ್ಲಿ ಒಬ್ಬ ಯಾರಂತಂದ್ರೆ ಹಬಕ್ಕೂಕ. ಇವತ್ತಿನ ಅಭ್ಯಾಸದ ವ್ಯಕ್ತಿ ಯಾರು ಅಂತಂದ್ರೆ, ಅಥವಾ ಪುಸ್ತಕ ಯಾವುದು, ಅವನ ಹೆಸರನ್ನೇ ಆ ಪುಸ್ತಕಕ್ಕೆ ಇಡಲಾಗಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ, ಹಬಕ್ಕೂಕ ಅಂತ ಹೇಳಿ. ಈ ರೀತಿಯಾಗಿ ಹಬಕ್ಕೂಕ ಎಂಬಂತಹ ಪ್ರವಾದಿಯ ಪುಸ್ತಕ ಅಭ್ಯಾಸ ಇವತ್ತು ನಾವು ಮಾಡ್ಲಿಕ್ಕಿದ್ದೇವೆ. ನಿಮಗೆ ನಾನು ಈಗಾಗಲೇ ಹೇಳಿದ್ದೇನೆ, ಸಣ್ಣ ಪ್ರವಾದಿಗಳು ಅಥವಾ ದೊಡ್ಡ ಪ್ರವಾದಿಗಳು, ಅದರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿ ನಿಮಗೆ ಈಗಾಗಲೇ ನಾನು ಹೇಳಿದ್ದೇನೆ. ಜಸ್ಟ್ ಐ ವಿಲ್ ರಿವೈಸ್ ಇಟ್ ಫಾರ್ ಯುವರ್ ರಿಫ್ರೆಶಿಂಗ್ ಆಫ್ ಯುವರ್ ಮೆಮರಿ. ದೊಡ್ಡ ಪ್ರವಾದಿಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇಸ್ರಾಯೇಲರು ಮತ್ತು ಇತರ ದೇಶಗಳವರು ಅವ್ರ ಸಲುವಾಗಿ ಪ್ರವಾದನೆ ಹೇಳ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಈಗ ಬೇರೆ ಬೇರೆ ದೇಶಗಳು ಅಂದ್ರೆ ಫಿಲಿಸ್ಟಿಯರಾಗಲಿ, ಮೊವಾಬ್ಯರಾಗಲಿ, ಬೇರೆ ಬೇರೆ ದೈವ ವಿರೋಧಿ ದೇಶಗಳಿದ್ವಲ್ಲ, ಅವರೆಲ್ಲರ ಬಗ್ಗೆ ಅವರು ಪ್ರವಾದನೆ ಮಾಡುವಂಥವ್ರು ದೊಡ್ಡ ಪ್ರವಾದಿಗಳಾಗಿ. ಸಣ್ಣ ಪ್ರವಾದಿಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಕೇವಲ ಇಸ್ರಾಯೇಲ್ರ ಬಗ್ಗೆ ಪ್ರವಾದನೆ ಹೇಳ್ತಾ ಇದ್ರು. ದಟ್ ಈಸ್ ವೆರಿ ಡಿಸ್ಟಿಂಕ್ಟ್ ಡಿಫರೆನ್ಸ್ ಅಂತ ಹೇಳಿ ನಮಗ ಕಂಡು ಬರುವಂತಹ ವಿಷಯ. ಇಸ್ರಾಯೇಲ್ರ ಬಗ್ಗೆ ನೇರವಾಗಿ ಹೇಳುವಂತಹ ಪ್ರವಾದಿಗಳು ಸಣ್ಣ ಪ್ರವಾದಿಗಳಾಗಿ. ಈ ರೀತಿಯಾಗಿ ಇವತ್ತಿನ ಅಭ್ಯಾಸದಲ್ಲಿ ಬರ್ತಕ್ಕಂಥ ಹಬಕ್ಕೂಕನು ಸಹ ನೇರವಾಗಿ ಇಸ್ರಾಯೇಲ್ರ ಬಗ್ಗೆ ಮಾತಾಡುವಂತ ಅಥವಾ ಹೇಳುವಂತ ಒಬ್ಬ ವ್ಯಕ್ತಿಯಾಗಿ ನಮ್ಮ ಮುಂದೆ ಕಂಡು ಬರ್ತಾನೆ. ಅವನ ವಿಷಯವಾಗಿ ಸ್ವಲ್ಪ ತಿಳ್ಕೊಳ್ಳೋದು ಅವಶ್ಯ. ಯಾಕಂದ್ರೆ ಈ ಪ್ರವಾದಿಗಳ ವೈಶಿಷ್ಟ್ಯ, ನಾನು ಹೇಳಿದ್ದೇನೆ, ಪುಸ್ತಕಗಳು ಸಹ ವೈಶಿಷ್ಟ್ಯಪೂರ್ಣಗಳಾಗಿವೆ. ಅದೇ ರೀತಿಯಾಗಿ ಬರೆದಂತಹ ಪ್ರವಾದಿಗಳು ಸಹ ಅಷ್ಟೇ ವೈಶಿಷ್ಟ್ಯಪೂರ್ಣ ವ್ಯಕ್ತಿಗಳಾಗಿದ್ದಾರೆ. ಹಾಗಾದ್ರೆ ಇವನು ವೈಶಿಷ್ಟ್ಯ ಏನು ಎನ್ನುವಂಥದ್ದನ್ನ ಸ್ವಲ್ಪ ತಿಳ್ಕೊಂಡು ಆಮೇಲೆ ಮೊದಲೇ ಅಧ್ಯಾಯದ ಅಭ್ಯಾಸದ ಕಡೆಗೆ ಹೋಗೋಣ. ಇವನ ಹೆಸರು ಹಬಕ್ಕೂಕ ಅಂತಂದ್ರೆ ಅದರ ಅರ್ಥ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಯಾಕಂದ್ರೆ ನಾವು ಯಾವುದೇ ಪುಸ್ತಕ ಅಭ್ಯಾಸ ಮಾಡುವಾಗ ಅದನ್ನ ಬರೆದವರು ಯಾರು ಮತ್ತು ಅವರ ಬರಹಗಾರರ ಹೆಸರಿನ ಒಂದು ಮಹತ್ವ ಏನು ಎಂಬುದನ್ನು ಸಹ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಅದರಿಂದ ನಮಗೆ ಸಾಕಷ್ಟು ಅದರ ಪುಸ್ತಕ ಅಭ್ಯಾಸ ಮಾಡುವಾಗ ಅದು ನಮಗ ಕಂಡು ಬರ್ತದೆ. ವಿ ಕ್ಯಾನ್ ವಿಜುವಲೈಸ್ ಅದು ಯಾವ ರೀತಿಯಾಗಿ ಪುಸ್ತಕ ಮುಂದರಿಯುತ್ತದೆ. ಆಗ ಆ ಹೆಸರಿನ ಒಂದು ಅರಿವಿಕೆ ನಮಗ ಅಲ್ಲಿ ಉಂಟಾಗುವುದು ಕಂಡು ಬರ್ತದೆ. ಹಬಕ್ಕೂಕ್ ಅಂತಂದ್ರೆ 2 ಅರ್ಥಗಳಿವೆ. ಮೊದಲನೇದಾಗಿ ಅಪ್ಪುಗೆ, ಇಂಗ್ಲಿಷ್ ನಲ್ಲಿ ಎಂಬ್ರೇಸ್ ಅಂತ ಹೇಳ್ತಾರೆ. ಅಪ್ಪುಗೆ ಅಂತ ಹೇಳಿ ಮೊದಲೇ ಒಂದು ಅರ್ಥ. ಎರಡನೇ ಒಂದು ಅರ್ಥ ಏನಂತಂದ್ರೆ ಸ್ಟ್ರಗಲ್ ಅಂತಂದ್ರೆ ಹೋರಾಟ. ಈ 2 ವಿಷಯಗಳನ್ನ ನಾವು ಹಬಕ್ಕೂಕ್ ಪ್ರವಾದಿಯ ಗ್ರಂಥದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಅವನ ಹೆಸರು ಹೇಗಿತ್ತು ಅದೇ ರೀತಿಯಾಗಿ ಅವನ ಕೆಲಸ ಸಹ ಇತ್ತು ಎಂಬುದನ್ನ ನೀವು 3 ಅಧ್ಯಾಯಗಳ ಅಭ್ಯಾಸ ಮಾಡುವಾಗ ನೀವೇ ಹೇಳ್ತಿರೋದನ್ನು. ಈ ರೀತಿಯಾಗಿ ಅವನ ಹೆಸರಿನ ಒಂದು ಸಮರ್ಥನೆ ಆಗಿದೆ ಎಂಬುದಾಗಿ ನೀವೇ ಅದನ್ನ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಅದನ್ನ ನಾನು ಹೇಳುವುದಿಲ್ಲ. ಐ ವಿಲ್ ಕೀಪ್ ಇಟ್ ಆಸ್ ಎ ಸಸ್ಪೆನ್ಸ್. ಅದನ್ನು ಸ್ವಲ್ಪ ನಾನು ಹಾಗೆ ಇಡ್ತೇನೆ. ಆಮೇಲೆ 3 ಅಧ್ಯಾಯಗಳಾದಾಗ ನಿಮ್ಮ ಮುಂದೆ ಅದನ್ನ ಇಡ್ತೇನೆ. ಇಷ್ಟೇ ನೆನ್ಪಿಟ್ಕೊಳ್ರಿ, ಅವನ ಹೆಸರಿನ ಅರ್ಥ ಏನಂತಂದ್ರೆ ಅಪ್ಪುಗೆ, ಎಂಬ್ರೇಸ್. ಎರಡನೇ ಒಂದು ಅರ್ಥ ಏನಂತಂದ್ರೆ ಹೋರಾಟ, ಸ್ಟ್ರಗಲ್ ಅಂತ ಹೇಳಿ. ಈ 2 ಅರ್ಥಗಳನ್ನ ನೀವು ನೆನ್ಪಿಟ್ಕೊಳ್ರಿ. 3 ಅಧ್ಯಾಯಗಳಾದ್ಮೇಲೆ ಅದನ್ನ ನಾವು ಯಾವ ರೀತಿಯಾಗಿ ಅದಾಯ್ತು ಅವನ ಜೀವನದಲ್ಲಿ ಅಂತ ಹೇಳಿ ನಾವು ನೋಡೋಣ. 2 ಅರ್ಥಗಳ ಸಮರ್ಥನೆಯನ್ನ ಪ್ರವಾದಿಯ ಜೀವನ ನಮಗ ತೋರಿಸ್ತದೆ. ಕೊನೆಯ ಭಾಗಕ್ಕೆ ನಾವು ಬರುವಾಗ ಇದರ ಅಭ್ಯಾಸ ಅದೇನಾಗ್ತದೆ ಅಂತಂದ್ರೆ, ಇದನ್ನ ನಾವು ಅವನು ಯಾವ ರೀತಿಯಾಗಿ ಅವನ ಜೀವನ ಇತ್ತು ಎಂಬುದನ್ನು ಸ್ವಲ್ಪ ನಾವು ತಿಳ್ಕೊಳ್ಬೇಕು.
ಅವನು ಬಹಳ ಒಬ್ಬ ಸೆಲ್ಫಿಶ್ ಅಲ್ಲ, ಸೆಲ್ಫ್ಲೆಸ್ ಅಂದ್ರೆ ನಿಸ್ವಾರ್ಥಿಯಾದಂಥ ಒಬ್ಬ ವ್ಯಕ್ತಿ ಆಗಿದ್ದ. He was a prophet who was not selfish, but he was concerned about others. ಕೇವಲ ತಾನು ತನ್ನ ಕುಟುಂಬ ಅಂತ ಹೇಳಿ ಅವನು ಯೋಚಿಸದೆ ಇಡೀ ಇಸ್ರಾಯೇಲ್ ಜನಾಂಗವನ್ನೇ ತನ್ನ ಮುಂದೆ ಇಟ್ಟುಕೊಂಡು ದೇವರು ಕೂಡ ಮಾತಾಡಿದಂಥ ಒಬ್ಬ ವ್ಯಕ್ತಿ ಹಬಕ್ಕೂಕನಾಗಿದ್ದ. ನೋಡ್ರಿ, ಸ್ವಲ್ಪ ನಾನು ಸಾವಕಾಶವಾಗಿ ಹೇಳ್ತೇನೆ, ಯಾಕಂದ್ರೆ ಇವುಗಳನ್ನ ನೀವು ಅರ್ಥ ಮಾಡಿಕೊಳ್ಳೋದು ಬಹಳ ಅವಶ್ಯ. ಅವನೇನಾಗಿದ್ದ ಅಂತಂದ್ರೆ ಕೇವಲ ತನ್ನ ಸಲುವಾಗಿ ಅಷ್ಟೇ ಯೋಚಿಸದೆ, ತನ್ನ ಕುಟುಂಬದ ಸಲುವಾಗಿ ಅಷ್ಟೇ ಯೋಚಿಸದೆ, ಇಡೀ ಇಸ್ರಾಯೇಲ್ ಕುಟುಂಬದ ಸಲುವಾಗಿ ಬಹಳಷ್ಟು ಚಿಂತಿಸಿದಂತಹ ವ್ಯಕ್ತಿ, ಚಿಂತನೆ ಮಾಡಿದಂತ ಒಬ್ಬ ವ್ಯಕ್ತಿ ಯಾರಾಗಿದ್ದಾನೆ ಅಂತಂದ್ರೆ ಹಬಕ್ಕೂಕ. ಇವನು ಕೇವಲ ತನ್ನ ಒಳಿತು ಅಂದ್ರೆ ತನಗೆ ಒಳ್ಳೇದಾಗ್ಲಿ ಅನ್ನುವಂಥ ವಿಚಾರ ಅವನಿಗೆ ಇರಲಿಲ್ಲ. ಆದ್ರೆ ಇಡೀ ಇಸ್ರಾಯೇಲ್ ಜನಾಂಗ, ಇಸ್ರಾಯೇಲ್ ದೇಶ ಅದಕ್ಕೆ ಒಳಿತಾಗ್ಬೇಕು ಎಂಬಂತ ಒಬ್ಬ ದೇಶಭಕ್ತ ಆಗಿದ್ದ. ಹಿ ವಾಸ್ ಅ ಪೇಟ್ರಿಯಟ್. ಇಂಗ್ಲಿಷ್ ನಲ್ಲಿ ನಾವು ನೋಡ್ತೇವೆ ಅದನ್ನ, ದೇಶಭಕ್ತ. ಇಸ್ರಾಯೇಲ್ ದೇಶಭಕ್ತ ಯಾರಾಗಿದ್ರ ಅಂತಂದ್ರೆ ಹಬಕ್ಕೂಕ. ಒಂದೊಂದೇ ವಿಚಾರಗಳನ್ನ ನೆನಪಿಟ್ಕೊಡ್ರಿ. ಅವನ ಹೆಸರೇನು, ಅವನ ವಿಚಾರ ಹೇಗಿತ್ತು, ಮತ್ತು ಅವನು ಏನಾಗಿದ್ದ, ದೇಶಭಕ್ತ ಆಗಿದ್ದ, ಯೋಚನೆ ಎಲ್ಲರ ಸಲುವಾಗಿತ್ತು, ಅವನ ಹೆಸರು, ಹೋರಾಟ ಮತ್ತು ಅಪ್ಪುಗೆ. ಹೀಗೆ ಒಂದೊಂದು ಇವ್ನ ನೆನಪಿಟ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ. ಅದರಿಂದ ನಿಮಗೆ ಅಭ್ಯಾಸದ ಒಂದು ಮಹತ್ವ ಕಂಡು ಬರ್ತದೆ. ಆಮೇಲೆ ಇವನು ಇಸ್ರಾಯೇಲ್ ದೇಶವನ್ನ ಯಾವಾಗ್ಲೂ ಗಮನಿಸ್ತಾ ಇದ್ದ. ಹಿ ವಾಸ್ ಆಲ್ವೇಸ್ ವಾಚಿಂಗ್ ಆರ್ ಅಬ್ಸರ್ವಿಂಗ್ ಎಂಬುದಾಗಿ ನಮಗ ಅವನ ಜೀವನ ತೋರಿಸಿಕೊಡ್ತದೆ. ಅವನು ಇಸ್ರಾಯೇಲ್ ದೇಶವನ್ನ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇದ್ದ. ನೀವು ಇಲ್ಲಿ ಮುಂದೆ ಒಂದು ಭಾಗ ಬರ್ತದೆ, ಅದರಲ್ಲಿ ನಾವು ನೋಡ್ತೇವೆ ಅವನೇನಾಗಿದ್ದ ಅಂತಂದ್ರೆ ವಾಚ್ ಟವರ್, ಕಾವಲಿನ ಬುರುಜು ಅಂತ ಹೇಳ್ತಿದ್ರಲ್ಲ, ವಾಚ್ ಟವರ್ ಅಂತ ಹೇಳಿ. ಕಾವಲು ಮಾಡ್ಲಿಕ್ಕೆ ಬುರುಜುಗಳನ್ನ ಕೋಟೆಗಳಲ್ಲಿ ಮಾಡ್ತಾ ಇದ್ರು. ಅಲ್ಲಿ ನಿಂತ್ಕೊಂಡು ಅವನ್ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಇಸ್ರಾಯೇಲ್ ಜನರನ್ನ, ಇಸ್ರಾಯೇಲ್ ದೇಶವನ್ನ ಆತನಂದ್ರೆ ದೇಶದಲ್ಲಿರ್ತಕ್ಕಂಥ ಜನರನ್ನ ಆತನು ಗಮನಿಸುವಂತ ಒಬ್ಬ ವ್ಯಕ್ತಿ ಆಗಿದ್ದ ಅಂತ ಹೇಳಿ ಅವನ ಬಗ್ಗೆ ನಮಗ ಕಂಡು ಬರ್ತದೆ. ನಾವು ಮುಂದೆ ಓದುವಾಗ ಇದೇ ಅದು. ಈಗ ನಾವು ಜಸ್ಟ್ ಅವನ ಇಂಟ್ರೊಡಕ್ಷನ್ ದಲ್ಲಿ ನೀವು ಅದನ್ನ ನೆನಪಿಟ್ಕೊಂಡಿರ್ರಿ. ನೈತಿಕ ಮತ್ತು ಆತ್ಮೀಯ ವಿಷಯಗಳ ಬಗ್ಗೆ ಅವನೇನಾಗಿದ್ದ ಅಂತಂದ್ರೆ ಇಸ್ರಾಯೇಲ್ ದೇಶದ ಜನರಿಗೋಸ್ಕರವಾಗಿ ಬಹಳ ದುಃಖಿತನಾಗಿದ್ದ. He was very sorrowful person because of the moral and the spiritual condition of the people of Israel. ಇಸ್ರಾಯೇಲ್ ದೇಶದ ಜನರು ಹೇಗಿದ್ರು ಅಂತ ಹೇಳಿ ನಿಮಗೆ ಅವರ ಇತಿಹಾಸ ನೋಡುವಾಗ ತಿಳಿದು ಬರ್ತದೆ. ಅವರನ್ನ ದೇವರು ಯಾವ ರೀತಿಯಾಗಿ ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶ ಅಂದ್ರೆ ತಾನೇ ಸಿದ್ಧ ಮಾಡಿದಂತ ಬಹಳ ಸಮೃದ್ಧಕರವಾದಂತ ಆ ದೇಶದ ಕಡೆಗೆ ಅವ್ರನ್ನ ಕರ್ಕೊಂಡು ಬರುವಾಗ ಯಾವ ರೀತಿಯಾದಂಥ ನಡಾವಳಿಕೆ ಅವ್ರದ್ದಾಗಿತ್ತು, ಯಾವ ರೀತಿಯಾಗಿ ಬಂಡೆದ್ದಂಥ ಜನರವರಾಗಿದ್ರು, ದೇವರ ವಿರುದ್ಧವಾಗಿ ಅವರು ವರ್ತಿಸುವಂತ ವ್ಯಕ್ತಿಗಳಾಗಿದ್ರು ಎಂಬ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತದೆ. ಆದ ಕಾರಣ ನಾನು ಅದರ ಬಗ್ಗೆ ಹೆಚ್ಚು ಸಮಯ ಕಳೀಲಿಕ್ಕೆ ಮನಸ್ಸಿಲ್ಲ. ಜಸ್ಟ್ ಕೆಲವು ವಿಷಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೇನೆ, ನಿಮ್ಗೆ ಅದನ್ನ ತೋರಿಸ್ಕೊಡ್ತಾ ಇದ್ದೇನೆ. ಆಗ ನಿಮ್ಮ ಲಕ್ಷ್ಯ ಕಡೆ ಹೋಗ್ಲಿ, ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ಅವ್ರು ಹೇಗಿದ್ರು ಅಂತ ಹೇಳಿ. ಹಬಕ್ಕೂಕನು ಸಹ ಅವರನ್ನ ಗಮನಿಸ್ತಾ ಇದ್ದ. ನನ್ನ ಜನರು, ನನ್ನ ದೇವರ ಜನರು ಎಂಬಂಥ ಒಂದು ದೃಷ್ಟಿಕೋನದಿಂದ ಅವರನ್ನ ನೋಡುವಾಗ ಅವರಲ್ಲಿದ್ದಂಥ ವಿಷಯಗಳು ಅವನಿಗೆ ಯಾವುದೇ ಒಂದು ಸಂತೋಷ ತರಲಿಲ್ಲ, ಹರ್ಷ ಉಂಟು ಮಾಡಲಿಲ್ಲ, ಆದ್ರೆ ದುಃಖವನ್ನ ತಂದುವು ಅಂತ ಹೇಳಿ ನೀವು ಈ ಪುಸ್ತಕದ ಮಧ್ಯ ಅಧ್ಯಾಯ ಓದುವಾಗ ಅಲ್ಲಿ ನೀವು ಕಂಡುಕೊಳ್ತೀರಿ. ಅವ್ರು ಏನಾಗಿದ್ರ ಅಂತಂದ್ರೆ ದೇವರ ಆಜ್ಞೆಗಳನ್ನ ಸತತವಾಗಿ ಮುರಿತಾ ಇದ್ರು. ದೇ ವರ್ ಕಂಟಿನ್ಯೂಸ್ಲಿ ಡಿಸೋಬೇಯಿಂಗ್ ಗಾಡ್. ಸ್ವಲ್ಪ ಸಮಯ ಅಂತಂದ್ರೆ ಮಾತ್ ಬೇರೆ, ಒಮ್ಮೆ 2 ಸಲ ಅಂತಂದ್ರೆ ಮಾತ್ ಬೇರೆ. ಆದ್ರೆ ಇವ್ರು ಏನಾಗಿದ್ರು ಅಂತಂದ್ರೆ ದೀಸ್ ಪೀಪಲ್ ವೆರ್ ಸ್ಟಿಫ್ ನೆಕ್ ದ ಪೀಪಲ್ ಅಂತ ಹೇಳಿ ಸ್ಟೇಫನನ್ನ ಹೇಳ್ತಾನೆ. ಅವನ ತನ್ನ ಪ್ರಸಂಗದಲ್ಲಿ ನೀವು ನೋಡ್ತೀರಿ, ಅಪೊಸ್ತಲ ಕೃತ್ಯದಲ್ಲಿ ನಾವು ಅದನ್ನ ಕಂಡಿದ್ದೇವೆ, ಕೇಳಿದ್ದೇವೆ. ಅವನು ಹೇಳ್ತಾನೆ ಇಸ್ರಾಯೇಲ್ ಜನರು ಏನಾಗಿದ್ರು ಅಂತಂದ್ರೆ ದೇ ವರ್ ಸ್ಟಿಫ್ ನೆಕ್ಡ್ ಪೀಪಲ್.
ನೆಕ್ಡ್ ಅಂತಂದ್ರೆ ಅವರ ಕುತ್ತಿಗೆ ಏನಾಗಿತ್ತು ಅಂತಂದ್ರೆ ಹೀಗೆ ನೇರವಾಗಿತ್ತು ಅವರು. ಅಂದ್ರೆ ಹೇಗೆ ಮೇಲೆ ಅವ್ರದಿತ್ತು, ಅವ್ರನ್ನ ಕೆಳಗೆ ನೋಡ್ತಿರ್ಲಿಲ್ಲ. ಅಂದ್ರೆ ಅವರು ಅಷ್ಟು ಸೊಕ್ಕಿನವರಾಗಿದ್ರು, ಗರ್ವದಿಂದ ತುಂಬಿದಂತ ವ್ಯಕ್ತಿಗಳಾಗಿದ್ರು ಎಂಬುದಾಗಿ ಅವರ ವಿಷಯ ನಮಗ ತಿಳಿದು ಬರ್ತದೆ. ದೇವರವರನ್ನ ಪ್ರೀತಿಸಿದ, ಆದ್ರೆ ದೇವರ ಆಜ್ಞೆಗಳನ್ನೇ ಅವರು ಮೀರಿದ್ರು ಎಂಬುದಾಗಿ ಅವರ ವಿಚಾರ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಅವರು ಏನಾಗಿದ್ರು ಅಂತಂದ್ರೆ ನಾಶನದ ಕಡೆಗೆ ಮುನ್ನುಗ್ಗುವಂತಹ ವ್ಯಕ್ತಿಗಳಾಗಿದ್ರು. ದೇ ವರ್ ಹೆಡಿಂಗ್ ಟುವರ್ಡ್ಸ್ ಡಿಸ್ಟ್ರಕ್ಷನ್. ಯಾಕೆ ಅಂತಂದ್ರೆ ದೇವರವರನ್ನ ಪ್ರೀತಿಸಿದ, ಅವ್ರಿಗೆ ಒಳಿತನ್ನ ಮಾಡಬೇಕೆಂಬುದಾಗಿ ಬಯಸಿದ, ಮಾಡ್ತಾ ಇದ್ದ. ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ದೇವರನ್ನ ಅವರು ತಿರಸ್ಕರಿಸ್ತಿದ್ರು, ಆಜ್ಞೆಗಳನ್ನ ಮೀರ್ತಾ ಇದ್ರು, ಸತತವಾಗಿ ಅವರು ದೇವರನ್ನ ಧಿಕ್ಕರಿಸ್ತಾ ಇದ್ರು ಎಂಬ ವಿಚಾರವನ್ನ ನೋಡುವಾಗ ಹಬಕ್ಕೂಕನಿಗೆ ತಿಳಿದು ಬಂತು ಏನಂತ ಹೇಳಿದ್ರೆ, ಇವರಿಗೆ ನಾಶನ ಈಗ ಖಂಡಿತವಾಗಿ ಸಿದ್ಧವಾಗಿದೆ ಎಂಬುದಾಗಿ ಅವನಿಗೆ ತಿಳಿದು ಬಂತು. ಬಿಕಾಸ್ ಹಿ ವಾಸ್ ಎ ಗಾಡ್ ಫಿಯರಿಂಗ್ ಪರ್ಸನ್. ಪ್ರವಾದಿಯಾಗಿದ್ದ, ದೇವರ ಸಂದೇಶವನ್ನ ಪಡ್ಕೊಂಡು ಜನರಿಗೆ ತಿಳಿಸುವಂತಹ ವ್ಯಕ್ತಿ ಆದ ಕಾರಣ ಅವನಿಗೆ ಇಸ್ರಾಯೇಲರ ಸ್ಥಿತಿಯನ್ನ ನೋಡುವಾಗ ಅವನ ಮನಸ್ಸು ಬಹಳ ನೊಂದಿತು ಎಂಬುದಾಗಿ ನಮಗ ಅವನ ಬಗ್ಗೆ ಇಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ಅವನಿಗೆ ಬಹಳ ಕಳವಳ ಆಯಿತು. ಹಿ ವಾಸ್ ವೆರಿ ಡಿಸ್ಟರ್ಬ್ಡ್, ಬಹಳ ತೊಂದರೆಗೊಳಗಾದ ಅವನು. ನನ್ನ ಜನರ ಸ್ಥಿತಿ ಹೀಗಿರುವಾಗ ಮುಂದೆ ಏನಾಗ್ತದಪ್ಪ ಅವ್ರದ್ದು ಎನ್ನುವಂಥ ಒಂದು ಭಯದ ಒಂದು ಕಳವಳಕ್ಕೆ ಅವನು ಸಿಕ್ಕಾಕೊಂಡ ಎಂಬುದಾಗಿ. ಆಗ ಅವನ ಬಾಯಿಂದ 2 ಪ್ರಶ್ನೆಗಳು ಬರ್ತವೆ. ಈ ಪುಸ್ತಕ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿ ನಾನು ಹೇಳಿದಲ್ಲ. 2 ಪ್ರಶ್ನೆಗಳನ್ನ ಕೇಳ್ತಾನ ಅವನು. ಮೊದಲನೇ ಪ್ರಶ್ನೆ, 2ನೇ ಪ್ರಶ್ನೆ, ಆಮೇಲೆ ಅದಕ್ಕೆ ದೇವರು ಸಹ 2 ಉತ್ತರಗಳನ್ನು ಕೊಡ್ತಾನೆ. 2 ಪ್ರಶ್ನೆಗಳಿಗೆ 2 ಉತ್ತರಗಳು ಈ ಪುಸ್ತಕದ ಮೇನ್ ಕಂಟೆಂಟ್ಸ್ ಆಗಿವೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಈ ಪುಸ್ತಕದ ಬರಹ ಏನಾಗಿದೆ ಅಥವಾ ಅದರ ವಿಷಯ ಏನಾಗಿದೆ ಅಂತಂದ್ರೆ 2 ಪ್ರಶ್ನೆಗಳು, ಅದಕ್ಕೆ ದೇವರ 2 ಉತ್ತರಗಳು. ಕೇಳಿದಂಥವ ಹಬಕ್ಕೂಕ, ಉತ್ತರ ಕೊಟ್ಟಂತವ್ರು ದೇವರು ಎಂಬುದಾಗಿ ನಾವು ತಿಳ್ಕೊಂಡಿರೋಣ. ಹೀಗೆ ಈ ಪುಸ್ತಕ ಬಹಳ ಒಂದು ಅದ್ಭುತವಾದಂತಹ ಪುಸ್ತಕ. ಯಾಕಂದ್ರೆ ಇಲ್ಲಿ ಹಬಕ್ಕೂಕನು 2 ಪ್ರಶ್ನೆಗಳನ್ನ ಕೇಳ್ತಾನೆ ಮತ್ತು ಅದರ ಒಂದು ಮುಖ್ಯವಾದಂತಹ ಅಂಶ ಏನಾಗಿದೆ ಅಂತಂದ್ರೆ, ಇನ್ನೆಷ್ಟು ಕಾಲ ನೀನು ಹೀಗೆ ಇದನ್ನು ಮುಂದುವರಿಸ್ತಿದ್ದೇವ್ರೆ, ಇನ್ನೆಷ್ಟು ಕಾಲ, ಹೌ ಲಾಂಗ್ ಎಂಬುದು ಒಂದು ಮೊದಲೇ ಒಂದು ಪ್ರಶ್ನೆಯ ಒಂದು ಅಂಶ. ಇನ್ನೆಷ್ಟು ಕಾಲ, ಹೌ ಲಾಂಗ್ ಯು ಆರ್ ಗೋಯಿಂಗ್ ಟು ವೇಟ್ ಅಂತೇಳಿ. 2ನೇ ಒಂದು ಪ್ರಶ್ನೆ ಏನಾಗಿತ್ತಂತಂದ್ರೆ, ಮತ್ತು ಯಾಕೆ, ವಾಟ್ ಈಸ್ ದ ರೀಸನ್ ಎಂಬುದಾಗಿ ಇಲ್ಲಿ ಆತನು 2 ಪ್ರಶ್ನೆಗಳ ಅಂಶವನ್ನ ಈ ಕ್ಲುಪ್ತವಾಗಿ ನೀವು ನೆನ್ಪಿಟ್ಕೊಳ್ಬಹುದು. ಇನ್ನೆಷ್ಟು ಕಾಲ ಮತ್ತು ಯಾಕೆ, ನೀನು ಹೀಗೆ ಮಾಡುವುದಕ್ಕೆ ಏನು ಕಾರಣ ಎಂಬ 2 ಪ್ರಶ್ನೆಗಳನ್ನ ನಾವು ಹಬಕ್ಕೂಕನ ಬಾಯಿಯಿಂದ ಕೇಳ್ತೇವೆ. ಹೀಗೆ ಹಬಕ್ಕೂಕ ಒಬ್ಬ ಪ್ರವಾದಿ ಆಗಿ 3 ಅಧ್ಯಾಯಗಳನ್ನ ಆತನು ಬರೆದಿದ್ದಾನೆ. ಅವನು ಬರೆದಂಥ ಈ ಒಂದು ಕವಿ ಒಂದು ಶೈಲಿ ಹೇಗಿದೆ ಅಂತಂದ್ರೆ, ಹಿ ವಾಸ್ ಆಲ್ಸೋ ಎ ಪೋಯೆಟ್. ನೀವು 3ನೇ ಅಧ್ಯಾಯ ಬರ್ತೀವಿ ನಾವು ಇನ್ನು 2 ವಾರಗಳ ಬಿಟ್ಟಾದ್ಮೇಲೆ. ಅಲ್ಲಿ ನೀವು ಅದನ್ನ ಓದುವಾಗ ನೀವು ಕಾಣ್ತೀರಿ ಏನಂತ ಹೇಳಿ. ಅವನ ಶೈಲಿ ಏನಾಗಿತ್ತು ಅಂತಂದ್ರೆ ಲೈಕ್ ಎ ಪೋಯೆಟ್. ದಟ್ ಮೀನ್ಸ್ ಹಿ ವಾಸ್ in the court of the king, and he was also a poet ಎಂಬುದಾಗಿ ಅವನ ವಿಷಯವಾಗಿ ನಾವು ಕಾಣ್ತೇವೆ. ಹೀಗೆ ಪ್ರವಾದಿ ಹಬಕ್ಕೂಕ್ ಪ್ರವಾದಿ ಏನಾಗಿದ್ದ ಅಂತಂದ್ರೆ, he was a very talented man. ಅವನು ಬಹಳ ದೇವ ಭಯಭಕ್ತಿ ಅವನಲ್ಲಿತ್ತು. ಅಷ್ಟೇ ಅಲ್ಲದೆ ಅವನಲ್ಲಿ ಒಳ್ಳೆಯ ವರಗಳು ಸಹ ಇದ್ದವು ಎಂಬುದಾಗಿ ಅವನ ಜೀವನ ತಿಳಿಸ್ತದೆ. ಅವನು ಕವಿಯೂ ಸಹ ಆಗಿದ್ದ ಎಂಬುದಾಗಿ 3ನೇ ಅಧ್ಯಾಯ ನಮಗ ತೋರಿಸಿಕೊಡ್ತದೆ. ಹೀಗೆ ಈ ಒಂದು ಪುಸ್ತಕ ಯಾವಾಗ ಇದನ್ನ ಬರೆದಿರಬಹುದು ಎನ್ನುವಂತಹ ಒಂದು ವಿಚಾರ ನಮಗೆ ಬರುವಾಗ 600 years ಬಿಫೋರ್ ಕ್ರೈಸ್ಟ್, BC. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಹುಟ್ಟಿ ಬರ್ತಾರೆ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಅಂತಂದ್ರೆ 600 years, 400 ವರ್ಷಗಳ ಒಂದು ಮೌನ ಇರ್ತದೆ ಬಿಟ್ವೀನ್ ಮಲಾಕಿ ಅಂಡ್ ಮ್ಯಾಥ್ಯೂ.
ಆಮೇಲೆ ಮಲಾಕಿ ಪುಸ್ತಕದಿಂದ 200 ವರ್ಷಗಳ ಹಿಂದೆ ಅಂತ ಹೇಳಿ ನಾವು ಗ್ರಹಿಸ್ಕೊಳ್ಬಹುದು. ನೆನ್ಪಿಟ್ಕೊಳ್ರಿ, ದೀಸ್ ಆರ್ ಆಲ್ ಇಂಟ್ರೆಸ್ಟಿಂಗ್ ಫಿಗರ್ಸ್ ದಟ್ ಸ್ಪೀಕ್ ಟು ಅಸ್ ಅಬೌಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಎಷ್ಟು ಅಂಕಿ ಸಂಖ್ಯೆಗಳು ಎಷ್ಟು ಬಹಳ ಮಹತ್ವಪೂರ್ಣವಾಗಿವೆ ಎಂಬುದನ್ನ ನಾವು ತಿಳ್ಕೊಂಡ್ರಿ. ಮಲಾಕಿ ಮತ್ತಾಯ ಇವ್ರ ನಡುವೆ 400 ವರ್ಷಗಳ ಮೌನ ಇತ್ತು ಅಂತ ಹೇಳಿ ನಾನು ಒಂದ್ಸಾರಿ ಅದರ ಬಗ್ಗೆ ಹೇಳಿದ್ದೇನೆ ನಿಮ್ಗೆ. ಆಮೇಲೆ 200 ವರ್ಷಗಳ ಹಿಂದೆ, ಮಲಾಕಿಯ ಪುಸ್ತಕದಿಂದ 200 ವರ್ಷಗಳ ಹಿಂದೆ ನೀವು ಹೋಗುವಾಗ ಅಲ್ಲಿ ಬರ್ತದೆ ಹಬಕ್ಕೂಕನ ಪುಸ್ತಕ. ಅಂದ್ರೆ ಸಾಧಾರಣ 600 ವರ್ಷಗಳ ಹಿಂದೆ ಕ್ರಿಸ್ತ ಪೂರ್ವದಲ್ಲಿ ಹಬಕ್ಕೂಕನು ಈ ಪುಸ್ತಕವನ್ನ ಬರೆದನು ಅಂತ ಹೇಳಿ ನಮಗ ಹಿಸ್ಟ್ರಿಯನ್ನ, ಇತಿಹಾಸವನ್ನ ನೋಡುವಾಗ ನಮಗ ಕಂಡು ಬರುವಂಥದ್ದು. ಇದರ ಹಿನ್ನೆಲೆ ಏನ್ಪಾ ಅಂತ ಹೇಳಿ ಅದನ್ನು ಸಹ ನಾವು ತಿಳ್ಕೊಳ್ಬೇಕು. ಈಗ ನಾವು ಪ್ರವಾದಿ ಬಗ್ಗೆ ನೋಡಿದೆವು, ಅವನೆಲ್ಲ ವಿಚಾರ ವಿಷಯಗಳನ್ನೆಲ್ಲ ನೋಡಿದೆವು, ಅವನ ಬಗ್ಗೆ ನೋಡಿದೆವು. ಈಗ ಅವನ ಈ ಗ್ರಂಥದ ಹಿನ್ನೆಲೆ ಏನಿತ್ತು ಅಂತ ಹೇಳಿ ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಯೋಷಿಯನ್ ಎಂಬಂತ ಅರಸ ಇದ್ದ. ಯೋಷಿಯ ಏನಾಗಿದ್ದ ಅಂತಂದ್ರೆ ಒಳ್ಳೆ ಅರಸ. ಹಿ ವಾಸ್ ಅ ವೆರಿ ಗುಡ್ ಕಿಂಗ್. ಅವನ ಬಗ್ಗೆ ನಾನು ವಿವರಿಸ್ಲಿಕ್ಕೆ ಸಮಯ ಇಲ್ಲ. ನೀವು ಓದ್ರಿ, ಪೂರ್ವಕಾಲ ವೃತ್ತಾಂತ ಓದ್ರಿ, ಅರಸುಗಳ ಪುಸ್ತಕ ಓದ್ರಿ. ಅಲ್ಲಿ ನಿಮಗ ಯೋಷಿಯನ ಪುಸ್ತಕ ಕೊನೆ ಭಾಗಕ್ಕೆ ಬರ್ತಾನ ಅವನು, ಅದನ್ನ ಓದ್ರಿ. ಬಹಳ ಒಳ್ಳೆಯ ಒಬ್ಬ ಅರಸ ಆಗಿ ಹೋದ ಅಂತ ಹೇಳಿ ಅವನ ಬಗ್ಗೆ ವಿವರ ಇದೆ, ರೆಕಾರ್ಡ್ ಇದೆ, ಒಂದು ಪುರಾವೆ ಇದೆ ಅಂತ ಹೇಳಿ ನಮಗ ಸತ್ಯವೇದ ತಿಳಿಸ್ತದೆ. ಈ ಯೋಷಿಯನ ಕಾಲದಲ್ಲಿ ಭಕ್ತಿ ಸಂಜೀವನ ಆಯ್ತು. there was a revival in the time or at the time of Josiah the king. ಆದ ಕಾರಣ ಈ ಭಕ್ತಿ ಸಂಜೀವನ ಆದ ಮೇಲೆ ಜನ ಏನಾದ್ರಂತಂದ್ರೆ ಜಾಗೃತರಾದ್ರು. ದೇ ಬಿಕೇಮ್ ಗಾಡ್ ಕಾನ್ಶಿಯಸ್. ಹೌದಪ್ಪ, ನಾವು ದೇವರಿಗೋಸ್ಕರವಾಗಿ ಜೀವಿಸ್ಬೇಕು, ಆ ಜೀವವುಳ್ಳ ದೇವರು ನಮ್ಮ ದೇವರು ಎಂಬಂತಹ ಒಂದು ಅರಿವಿಕೆ ಅವರಿಗೆ ಉಂಟಾದಾಗ, ಭಕ್ತಿ ಸಂಜೀವನ ಅಲ್ಲಿ ಉಂಟಾದಾಗ, ಅಲ್ಲಿ ಬಹಳ ಒಳ್ಳೆಯ ಸಮಯ ಯೋಷಿಯನ ಕಾಲದಲ್ಲಿ ನಮಗ ಕಂಡು ಬರ್ತದೆ. ಜನರ ಜೀವನದಲ್ಲಿ ದೇವರ ಭಯಭಕ್ತಿಯ ಬಗ್ಗೆ ಕಂಡು ಬರುವಂತಹ ಒಳ್ಳೆಯ ವಿಚಾರ ಅಲ್ಲಿ ನಮಗ ಸಿಗ್ತದೆ. ಆದರೆ ಮುಂದೆ ಅವನ ಮಗ ಆಗ್ಲಿ ಅಥವಾ ಮುಂದೆ ನಾವು ಅರಸರ ಬಗ್ಗೆ ನೋಡುವಾಗ ಅದು ತಿರುಗಿ ಹೋಗ್ಬಿಡ್ತದೆ ಅಂತ ಹೇಳಿ. ಅಂದ್ರೆ ಅರಸರು ಹಾಗೆ ಆಗ್ಬಿಡ್ತಾರೆ, ಆಮೇಲೆ ಜನರು ಸಹ ಹಾಗೆ ಹೋಗ್ಬಿಡ್ತಾರೆ, ಹಿಂಜರಿದು ಬಿಡ್ತಾರೆ ಎಂಬಂತಹ ವಿಷಯವನ್ನ ನಾವು ಈ ಒಂದು ಯೋಷಿಯನ ಕಾಲದ ತರುವಾಯ ಕಂಡುಕೊಳ್ತೀವಿ. ಬಾಳ್ ಮತ್ತು ಅಷ್ಟೋರೇತ್ ಈ ದೇವತೆಗಳ ಬಗ್ಗೆ ನೀವು ಕೇಳಿದ್ದೀರಿ. ಇವರೆಲ್ಲ ಫಿಲಿಸ್ಟಿಯರು ಮತ್ತು ಇತರ ದೇವತೆಗಳಾಗಿದ್ದಾರೆ. ಇವರನ್ನ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ, ಇವರ ಪ್ರಭಾವ ಅವ್ರ ಮೇಲೆ, ನಮ್ಮ ದೇವ ಜನರ ಮೇಲೆ ಬಹಳ ಆಗ್ಬಿಡ್ತು. ಆದ ಕಾರಣ ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ, ತಿರುಗಿ ಅವರು ಎಲ್ಲಿ ಹೋದ್ರೆ ವಿಗ್ರಹಾರಾಧನೆಗೆ ಜಾರಿ ಬಿಟ್ರು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಈ ಪಂಥಗಳ ಪ್ರಭಾವ, ಈ ಅಷ್ಟೋರೆ ಪಂಥಗಳ ಪ್ರಭಾವ ಬಹಳ ಆದ ಕಾರಣ ಅವ್ರು ಏನಾಗ್ಬಿಟ್ರು, ನೀತಿ ಕುಂದಿ ಹೋಯ್ತು. ದೇ ಲಾಸ್ಟ್ ದ ರೈಚಸ್ನೆಸ್ ಆಫ್ ಗಾಡ್. ಮತ್ತ ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ, ದೇವರ ದಶಾಜ್ಞೆಗಳಲ್ಲಿ ಮೊದಲಿನ 4 ಆಜ್ಞೆಗಳನ್ನು ನೀವು ತಿಳಿದಿದ್ದೀರಿ. ದೇವರ ಬಗ್ಗೆ ಇರತಕ್ಕಂಥ ಈ ಆಜ್ಞೆಗಳಲ್ಲಿ ಅವ್ರು ಬಿದ್ದು ಹೋದ್ರು ಎಂಬುದಾಗಿ ಅಲ್ಲಿ ಕಂಡು ಬರ್ತದೆ. ದೇವರು ತನ್ನ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಆ 4 ಆಜ್ಞೆಗಳನ್ನು ಹೇಳಿದ್ದಾನೆ. ಉಳಿದ 6 ಆಜ್ಞೆಗಳೇನವಿ ಅಂತಂದ್ರೆ, ನಮ್ಮ ಕೂಡಿರ್ತಕ್ಕಂತಹ ಜನರ ಬಗ್ಗೆ ಇರತಕ್ಕಂತಹ ಆಜ್ಞೆಗಳಾಗಿ, ಅಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂತಹ ಜನರ ಬಗ್ಗೆ ಇರತಕ್ಕಂತ ಆಜ್ಞೆಗಳು 6. 4 ಏನಾಗಿವೆ ಅಂತಂದ್ರೆ ಅವು ದೇವರ ಬಗ್ಗೆ ಇರತಕ್ಕಂತಹ ಆಜ್ಞೆಗಳಾಗಿ. ಹೀಗೆ ದೇವರು ತನ್ನ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ಮತ್ತು ಅದನ್ನ ಮಾಡಿದಂತಹ ಅರಸರು ಅಥವಾ ಜನರು ಇವರು ಎಷ್ಟು ಒಳ್ಳೆಯ ಸ್ಥಿತಿಯನ್ನ ತಮ್ಮ ಜೀವನದಲ್ಲಿ ಅನುಭವಿಸಿದ್ರು, ಅದ್ಭುತಗಳನ್ನ ಕಂಡುಕೊಂಡರು ಎಂಬುದಾಗಿ ನೀವು ಇಸ್ರಾಯೇಲ್ ಯಹೂದ್ ಅರಸರ ಜೀವನ ನೀವು ಅಭ್ಯಾಸ ಮಾಡುವಾಗ ಕಂಡುಕೊಳ್ತೀರಿ. ಆದರೆ ಧಿಕ್ಕರಿಸಿದಂತಹ ಅರಸರ ಜೀವನದಲ್ಲಿ ಯಾವ ರೀತಿಯಾಗಿ ಅವನತಿ ಉಂಟಾಯಿತು ಎಂಬುದನ್ನು ಸಹ ನೀವು ಕಾಣ್ತೀರಿ. ಹೀಗೆ ಹಬಕ್ಕೂಕನ ಈ 3 ಅಧ್ಯಾಯಗಳ ಪುಸ್ತಕದಲ್ಲಿ ಏನೇನಾಯ್ತು ಅಂತ ಹೇಳಿ ಈಗ ನಾವು ಮುಂದಿನ ವಿಚಾರದಲ್ಲಿ ಕಂಡುಕೊಳ್ಳೋಣ. ಈ ರೀತಿಯಾಗಿ ಈ ಅನ್ಯಾಯ ಏನಾಗ್ಬಿಡ್ತು ಅಂತಂದ್ರೆ,
ಜನರಲ್ಲಿ ನೈತಿಕತೆ ಕುಂದಿ ಹೋಯಿತು. ಆಮೇಲೆ ಅನ್ಯಾಯ ಅನಾಚಾರಗಳು ಎಲ್ಲೆಡೆ ಹರಡಿ ಬಿಟ್ಟವು ಎಲ್ಲಾ ಕಡೆಗೆ. ದೇವ ಭಯ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತು ಏನೇನಾಗ್ತದ ಅಂತೇಳಿ. ದೇವ್ರ ಭಯನೇ ಇಲ್ಲ ಅಂತಂದ್ರೆ ಜ್ಞಾನನೂ ಇರುವುದಿಲ್ಲ. ಜ್ಞಾನ ಇರುವುದಿಲ್ಲ ಅಂತಂದ್ರೆ ಅಜ್ಞಾನ ಏನೇನ್ ಮಾಡ್ತದೆ ಅಂತ ಹೇಳಿ ನೀವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ ಕಾರಣ ನಾನು ಹೆಚ್ಚು ವಿವರಿಸುವುದಿಲ್ಲ ಸಮಯದ ಅಭಾವದಿಂದ. ಈ ಒಂದು ದುಸ್ಥಿತಿಗೆ ಇಸ್ರಾಯೇಲ್ ದೇಶ ಅಥವಾ ಇಸ್ರಾಯೇಲ್ ಜನರು ಒಳಗಾದ್ರು ಎಂಬುದಾಗಿ ನಮಗ ಈ ಭಾಗ ತಿಳಿಸ್ಕೊಡ್ತದೆ. ಬಹಳ ಶೋಚನೀಯ ಸ್ಥಿತಿ, ಅಂದ್ರೆ ಬಹಳ ದುಃಖದಾಯಕವಾದಂತಹ ಸ್ಥಿತಿಯನ್ನ ಹಬಕ್ಕೂಕನು ಅಲ್ಲಿ ಕಾಣ್ತಾನೆ. ಅನ್ಯಾಯ ಎಲ್ಲೆಡೆ ಹರಡಿದಂಥದ್ದನ್ನು ನೋಡ್ಬೇಕಾದ್ರೆ ಅವನಿಗೆ ಬಹಳ ದುಃಖವಾಯಿತು ಅಂತ ಹೇಳಿ ಅವನು ಅಲ್ಲಿ ಅವನ ಬಗ್ಗೆ ಓದ್ತೇವೆ. ಹಬಕ್ಕೂಕನ ಈ 3 ಅಧ್ಯಾಯಗಳನ್ನು ನಾವು ದೇವರ ಆತ್ಮನ ಸಹಾಯದಿಂದ ಓದಿ ಧ್ಯಾನಿಸಿ ತಿಳ್ಕೊಳ್ಳೋಣ. ಮತ್ತು ಹಬಕ್ಕೂಕನ ಈ ಒಂದು ಪುಸ್ತಕದ ಆರಂಭ ಹೇಗಾಗ್ತದಂತಂದ್ರೆ ದುಃಖದಿಂದ ಆರಂಭ ಆಗ್ತದೆ. ಹಿ ಸ್ಟಾರ್ಟ್ಸ್ ವಿತ್ ಸಾರೋ. ಲೆಟ್ ಅಸ್ ಸಿ ಹೌ ಹಿ ಎಂಡ್ಸ್ ವಿತ್. ಅದು ಬಹಳ ಸುಂದರವಾದಂತಹ ವಿಚಾರ ಅಲ್ಲಿದೆ ಈ ಪುಸ್ತಕದ ಬಗ್ಗೆ. ನಾನು ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೊಳ್ರಿ. ದೀಸ್ ಆರ್ ವೆರಿ ಹಾರ್ಟ್ ವಾರ್ಮಿಂಗ್ ಥಾಟ್ಸ್ ಅಂತ ಹೇಳಿ ನಮಗ ಈ ಪುಸ್ತಕ ತಿಳಿಸ್ಕೊಡ್ತದೆ. ಆರಂಭ ಏನಾಗಿತ್ತಂತಂದ್ರೆ ಬಹಳ ಶೋಚನೀಯ ಸ್ಥಿತಿಯಲ್ಲಿದ್ದ, ದುಃಖದಾಯಕ ಸ್ಥಿತಿಯಲ್ಲಿದ್ದ, ಕಳವಳದ ಸ್ಥಿತಿಯಲ್ಲಿದ್ದ. ಆ ಒಂದು ಸ್ಥಿತಿಯಲ್ಲಿ ಇದ್ದುಕೊಂಡು ದೇವರು ಕೂಡ ಆತನ ಮಾತಾಡ್ತಾನೆ. ಆದ್ರೆ ಕೊನೆಯ ಭಾಗಕ್ಕೆ ನೀವು ಬರುವಾಗ ಅವನು ಹೇಗೆ ಹೇಳ್ತಾನೆ ಅಥವಾ ಅವನ ಸ್ಥಿತಿ ಹೇಗಿರ್ತದೆ, ಹೇಗೆ ಮುಗಿಸ್ತಾನೆ ಎಂಬುದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. 3ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅದನ್ನ ಕಾಣ್ತೀವಿ. ಈಗ ಇಷ್ಟ ತಿಳ್ಕೊಳ್ರಿ, ಅವನ ಈ ಒಂದು ಆರಂಭ ಏನಿತ್ತು ಅಂತಂದ್ರೆ ದುಃಖದಿಂದ ಆರಂಭ ಆಗ್ತದೆ ಅಂತೇಳಿ. 2ನೇ ವಚನಕ್ಕೆ ನಾವು ಬರುವಾಗ ಇಸ್ರಾಯೇಲ್ರಲ್ಲಿ ಆಗುತ್ತಿದ್ದ ಹಿಂಸೆಗಾಗಿ ದೇವರಿಗೆ ಹಬಕ್ಕೂಕನು ಆತನು ಕೂಗ್ತಾ ಇದ್ದಾನೆ. ಈಸ್ ಕ್ರೈಯಿಂಗ್ ಅಂತ ಹೇಳ್ತದೆ. ಕೂಗ್ತಾ ಇದ್ದಾನೆ ಅಂದ್ರೆ ಮಾತಾಡೋದಿಲ್ಲ, ಜೋರಾಗಿ ಮಾತಾಡ್ತಾ ಇದ್ದಾನೆ. ಶೌಟಿಂಗ್ ಅಂತ ಹೇಳಿ ಅಂದ್ರೆ ಅವನಲ್ಲಿರ್ತಕ್ಕಂಥ ಉದ್ವೇಗ ಎಷ್ಟಿದೆ ಅಂತ ಹೇಳಿ ನಿಮಗೆ ಇಲ್ಲಿ ಕಂಡು ಬರ್ತದೆ. ಸಾಮಾನ್ಯವಾಗಿ ಎಲ್ಲ ನಾರ್ಮಲ್ ಆಗಿದ್ರೆ ನಾವೇನ್ ಮಾಡ್ತೇವೆ, ವಿ ಆಲ್ವೇಸ್ ಸ್ಪೀಕ್, ಮಾತಾಡ್ತೇವೆ, ನಾರ್ಮಲ್ ಆಗಿ ಮಾತಾಡ್ತೇವೆ, ಸಾಮಾನ್ಯವಾಗಿ ಮಾತಾಡ್ತೇವೆ. ಆದ್ರೆ ನಮ್ಮಲ್ಲಿ ಏನಾದ್ರೂ ಒಂದು ಉದ್ವೇಗ ಇದ್ರೆ ಅಥವಾ ಒಂದು ಭಾರ ಇದ್ರೆ ಅಥವಾ ಚಿಂತೆ ಇದ್ರೆ, ಕಳವಳ ಇದ್ರೆ ನಾವೇನ್ ಮಾಡ್ತೇವೆ, ಜೋರಾಗಿ ಮಾತಾಡ್ತೀವಿ. ವಿ ಟ್ರೈ ಟು ಎಕ್ಸ್ಪ್ರೆಸ್ ಇಟ್ ಬೈ ಶೌಟಿಂಗ್ ಅಂತ ಹೇಳಿ ನಿಮ್ಮೆಲ್ಲರಿಗೆ ತಿಳಿದಂತಹ ಮಾತು. ಆದ ಕಾರಣ ಇಲ್ಲಿ ಹಬಕ್ಕೂಕನು ಮಾಡುವಂತಹ ವಿಚಾರ ಏನಾಗಿದೆ ಅಂತಂದ್ರೆ 2ನೇ ವಚನದಲ್ಲಿ ಆತನು ಕೂಗ್ತಾ ಇದ್ದಾನೆ. ಈ ರೀತಿಯಾಗಿ ಇನ್ನು ಎಷ್ಟರ ಬಗ್ಗೆ ನಾನು ಕೂಗ್ಲಿ ಅಂತ ಹೇಳ್ತಾನೆ. ಅಂದ್ರೆ ದೇವರಿಗೆ ಆತನು ಮೊರೆ ಇಡ್ತಾ ಇದ್ದಾನೆ. ದೇವರೇ, ನಾನು ನಿನಗೆ ಕೂಗ್ತಾ ಇದ್ದೇನೆ, ನಾನು ಮಾತಾಡೋದಷ್ಟೇ ಅಲ್ಲ, ನಾನು ಕೂಗ್ತಾ ಇದ್ದೇನೆ, ಯಾಕಂದ್ರೆ ನನಗೆ ಅಷ್ಟು ಮನಸ್ಸಿಗೆ ನೋವಾಗ್ಬಿಟ್ಟದೆ ದೇವ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಆತನು ನನ್ನಲ್ಲಿ ಏನಾಗಿದೆ ಅಂತಂದ್ರೆ ಬಹಳ ಭಾರ ಉಂಟಾಗಿದೆ, ಈ ರೀತಿಯಾಗಿ ಇನ್ನು ಎಷ್ಟರವರೆಗೆ ನಾನು ಕೂಗಲಿ. ಒಂದ್ಸಲ ಕೂಗಿದೆ, ಮತ್ತೆ ಕೂಗ್ತಾ ಇದ್ದೇನೆ, ಇನ್ನು ಎಷ್ಟರವರೆಗೆ ನಾನು ಹೀಗೆ ಕೂಗ್ತಾ ಹೋಗ್ಲಿ ಎಂಬುದಾಗಿ ಅಲ್ಲಿ ಆತನು ಹೇಳುವಂತ ವಿಚಾರ ನಮಗೆ 2ನೇ ವಚನದಲ್ಲಿ ಕಾಣ್ತೀವಿ. ಆಮೇಲೆ ನಾವು ಮುಂದೆ ನೋಡುವಾಗ ಅವನಲ್ಲಿ ಒಂದು ಪ್ರವಾದಿಗೆ ಒಂದು ಭಾರ ಇತ್ತು. ದೇರ್ ವಾಸ್ ಎ ಬರ್ಡನ್. ಆ ಬರ್ಡನ್ ಏನಾಗಿತ್ತು ಅಂತಂದ್ರೆ ಒಂದು ದೊಡ್ಡ ಜವಾಬ್ದಾರಿ. ಹಳೆ ಒಡಂಬಡಿಕೆಯಲ್ಲಿ ನೀವು ಅನೇಕ ಭಾರಗಳನ್ನ ನೋಡ್ತೀರಿ. ಅನೇಕ ಪ್ರವಾದಿಗಳಿಗೆ, ಅನೇಕ ಜನರಿಗೆ, ಅನೇಕ ರಾಜರಿಗೆ ಇದ್ದಂತಹ ಭಾರಗಳು ಹೇಗಿದ್ದವು ಎಂಬುದನ್ನ. ಅದರಲ್ಲಿ ಬರುವಂತಹ ಒಂದು ಅಂಶ ಏನಂತಂದ್ರೆ ಜವಾಬ್ದಾರಿಯೂ ಕೂಡ ಒಂದು ಏನಾಗಿದೆ ಅಂತಂದ್ರೆ ಅದು ಒಂದು ಹೊರೆ ಆಗಿದೆ, ಅದು ಒಂದು ಭಾರ ಆಗಿದೆ. ಆ ಜವಾಬ್ದಾರಿ ವಿಷಯವಾಗಿ ಇಲ್ಲಿ ಹಬಕ್ಕೂಕನು ದೇವರ ಮುಂದೆ ಆತನು ಕೂಗ್ತಾ ಇದ್ದಾನೆ. ದೇವರೇ, ಈ ಜನರ ಜವಾಬ್ದಾರಿ ನನ್ನ ಮೇಲಿದೆ, ಆದ ಕಾರಣ ಇನ್ನೂ ಎಷ್ಟರವರೆಗೆ ನಾನು ಹೀಗೆ ಕೂಗ್ತಾ ಹೋಗಲಿ. ಪಶ್ಚಾತ್ತಾಪದ ಧ್ವನಿ ಸತತವಾಗಿ ಧಿಕ್ಕರಿಸ್ತಿರುವಂತಹ ಈ ಯಹೂದ್ಯರ ವಿರುದ್ಧ ದೇವರ ನ್ಯಾಯ ತೀರ್ಪನ್ನು ಪ್ರವಾದಿಯಾಗಿ ನಾನು ತಿಳಿಸ್ಬೇಕಾಗಿದೆ ಅಲ್ಲ. ನಾನು ಏನ್ ತೀರಿಸ್ಬೇಕಾಗಿದೆ ಇವರಿಗೆ? ನೀವು ನ್ಯಾಯ ತೀರ್ಪಿನ ವಿಷಯವಾಗಿ ನಾನು ತಿಳಿಸ್ಬೇಕಾಗಿದೆ. ಪಶ್ಚಾತ್ತಾಪದ ಧ್ವನಿಯನ್ನ ಅದರಿಂದ ನಾನು ಅವರಿಗೆ ಹೇಳಬೇಕಾಗಿದೆ. ಅದನ್ನ ಅವರು ಧಿಕ್ಕರಿಸಿದಂತಹ ಈ ಯಹೂದ್ಯರ ವಿರುದ್ಧ ನಾನು ಹೇಗೆ ಹೇಳಲಿ ಎನ್ನುವಂತ ಅವನ ವಿಚಾರವನ್ನ ನಾವು ಇಲ್ಲಿ ಕಾಣ್ತೀವಿ. ಅವನಲ್ಲಿ ಎಷ್ಟು ಒಂದು ಭಾರ, ಎಷ್ಟು ನಮಗೆ ಇಲ್ಲಿ ಇರುವುದು ಕಂಡು ಬರ್ತದೆ. ಅವರು ತಮ್ಮ ಪಾಪ ಮಾರ್ಗಗಳನ್ನ ಬಿಡ್ತಾನೇ ಇಲ್ಲ.
ದೇ ಆರ್ ಕಂಟಿನ್ಯೂಯಿಂಗ್, ಸತತವಾಗಿ ಅವರು ನಿನಗೆ ಅವಿಧೇಯರಾಗಿ ಪಾಪದ ಜೀವನದಲ್ಲಿ ಅವರು ಮುಂದರಿತಾ ಇದ್ದಾರೆ. ಇದನ್ನ 3ನೇ ವಚನದಲ್ಲಿ ಹಬಕ್ಕೂಕ ನಮಗೆ ತಿಳಿಸ್ತಾ ಇದ್ದಾನೆ. ದೇವರಿಗೆ ಆತನ ಹೇಳ್ತಾನೆ, ದೇವರೇ ಇದನ್ನ ನನಗೆ ತಿಳಿಸ್ತಾ ಇದ್ದೀನಿ, ನೀನು ಯು ಆರ್ ಶೋಯಿಂಗ್ ದ ಜಡ್ಜ್ಮೆಂಟ್ ಟು ಮೀ ಓನ್ಲಿ ಅಂತ ಹೇಳಿ ಇಲ್ಲಿ ಹಬಕ್ಕೂಕನು ತನ್ನ ಮನಸ್ಸಿನ ಒಂದು ಇಂಗಿತವನ್ನ ದೇವರಿಗೆ ತೋರಿಸ್ತಾ ಇದ್ದಾನೆ. ನನಗೆ ಹೇಳ್ತಾ ಇದೀಯ ಅದನ್ನ, ನೀನು ಅವರ ಸಲುವಾಗಿ ಏನ್ ಮಾಡ್ತಾ ಇದ್ದೀಪ ದೇವರೇ ಅಂತ ಹೇಳಿ ಅವನ ಒಂದು ಮಾತನ್ನ ಇಲ್ಲಿ ನಾವು, ಅವನ ಕೂಗನ್ನ ಇಲ್ಲಿ ನಾವು 3ನೇ ವಚನದಲ್ಲಿ ಕಾಣ್ತೀವಿ. ಶಾಸ್ತ್ರವು ನಿಧಾನವಾಗಿಬಿಟ್ಟಿದೆಯಲ್ಲ ಅಂತಂದ್ರೆ, ಶಾಸ್ತ್ರದಲ್ಲಿ ಇರ್ತಕ್ಕಂತಹ ವಿಚಾರಗಳು ಅವು ಯಾಕೆ ಜೋರಾಗಿ ಅಂದ್ರೆ ವೇಗವಾಗಿ ಅವು ಕಾರ್ಯಗತ ಆಗ್ತಾ ಇಲ್ಲ, ಬಹಳ ಸ್ಲೋ ಆಗ್ಬಿಟ್ಟವೆ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಎಷ್ಟು ರೀತಿಯಲ್ಲಿ ಅದನ್ನ ವ್ಯಕ್ತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಶಾಸ್ತ್ರವು ನಿಧಾನವಾಗಿದೆ ಅಂತಂದ್ರೇನು? ಶಾಸ್ತ್ರದಲ್ಲಿ ಇರ್ತಕ್ಕಂಥ ವಿಷಯಗಳು ಅವು ಏನಾಗ್ತವೆ, ಸ್ಲೋ ಆಗಿ ಆಗ್ತಾ ಇವೆ, ಒಮ್ಮೆಲೆ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಅವನ ಮನಸ್ಸಿನ ಒಂದು ವಿಚಾರವು ಇಲ್ಲಿ ಹೇಳಲ್ಪಟ್ಟಿದೆ. ನ್ಯಾಯ ಆಗ್ತಾ ಇಲ್ಲ ಅಂದ್ರೆ ನ್ಯಾಯ ತೀರ್ಪು ಆಗ್ತಾ ಇಲ್ಲ, ಇಟ್ ಈಸ್ ಆಲ್ಸೋ ಡಿಲೇಡ್ ಎಂಬುದಾಗಿ ಹೇಳ್ತಾನೆ, ಸ್ಟ್ಯಾಗರ್ಡ್ ಎಂಬುದಾಗಿ ಹೇಳ್ತಾನೆ, ಒಂದು ಸಾವಕಾಶವಾಗಿ ಅದು ಆಗ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಕೆಟ್ಟವರು ಒಳ್ಳೆಯವರನ್ನ ಪೀಡಿಸ್ತಾ ಇದ್ದಾರೆ ಅಂದ್ರೆ ಇಸ್ರಾಯೇಲ್ ಜನರಲ್ಲಿ ಇದ್ದಂತಹ ಎಲ್ಲಾ ವಿಷಯಗಳನ್ನ ದೇವರಿಗೆ ಆತನು ಹೇಳುವುದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಒಳ್ಳೆಯವರು ಏನ್ ಮಾಡ್ತಾ ಇದ್ದಾರೆ, ಕೆಟ್ಟವರು ಒಳ್ಳೆಯವರನ್ನ ಪೀಡಿಸ್ತಾ ಇದ್ದಾರೆ, ಅಂದ್ರೆ ತೊಂದರೆ ಕೊಡ್ತಾ ಇದ್ದಾರೆ, ಹಿಂಸೆ ಪಡಿಸ್ತಾ ಇದ್ದಾರೆ. ಹೀಗಾಗಿ ತಪ್ಪು ನ್ಯಾಯ ಆಗ್ಬಾರ್ದು ಅಂತ ಹೇಳಿ ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ವಿಷಯಗಳು ಘಟಿಸ್ತಿರುವಾಗ ಏನಾಗ್ಬೇಕಪ್ಪ ದೇವ್ರೆ ಅಂತ ಹೇಳಿ, ಈ ರೀತಿ ರಾಜ್ಯದ ಆತ್ಮೀಯ ಸ್ಥಿತಿಯು ಯಾವ ರೀತಿಯಾಗಿ ಕುಂದು ಹೋಗ್ತಾ ಇದೆ, ನಮ್ಮ ಜನರ ಆತ್ಮೀಯ ಸ್ಥಿತಿ ಯಾವ ರೀತಿಯಾಗಿ ಹಾಳಾಗಿ ಹೋಗ್ತಾ ಇದೆ, ಅವನತಿ ಕಾಣ್ತಾ ಇದೆ, ಅದು ಕೆಳಗೆ ಹೋಗ್ತಾ ಇದೆ ಎಂಬುದನ್ನ ಅಲ್ಲಿ ಆತನು ದೇವರಿಗೆ ಕೂಗ್ತಾ ಇದ್ದಾನೆ. ಹಬಕ್ಕೂಕ ಇನ್ನೆಷ್ಟರವರೆಗೆ ಮೊರೆ ಇಡ್ಲಿ ಅಂತ ಹೇಳ್ತಾನೆ. ಹೌ ಲಾಂಗ್, ನಾನು ಇಷ್ಟು ಕೂಗಾಡ್ತಾ ಇದ್ದಾನೆ, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇಷ್ಟು ಮೊರೆ ಇಡ್ತಾ ಇದ್ದೇನೆ, ಇನ್ನೆಷ್ಟು ದಿವಸ ನಾನು ಹೀಗೆ ಮಾಡ್ಲಿ? ನೀನು ಕೇಳುವುದಿಲ್ಲೋ? ದಯಮಾಡಿ ಕೇಳು ಸ್ವಾಮಿ, ನೀನು ಕೇಳುವುದಿಲ್ವೋ ಅಂತ ಹೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ನಾವು ಈ ಭಾಗದಲ್ಲಿ ನೋಡ್ತೀವಿ 4ನೇ ವಚನದಲ್ಲಿ. ಆಮೇಲೆ ಹೀಗೆ ಕೂಗು ಎನ್ನುವಂತಹ ಶಬ್ದ 2 ಸಲ ಬರ್ತದೆ ಈ ವಚನಗಳಲ್ಲಿ. ನೀವು ನೋಡ್ರಿ, 2 ಸಲ ಬರ್ತದೆ. ಆತನು 2 ಸಲ ಯಾಕೆ ಕೂಗಿದ ಅನ್ನುವುದು ಅದಕ್ಕೂ ಸಹ ಅರ್ಥ ಇದೆ. ಮೊದಲನೇದಾಗಿ ಯಾಕೆ ಕೂಗಿದ ಅಂತಂದ್ರೆ, ದೇವರೇ ಸಹಾಯ ಮಾಡು ಅಂತ ಹೇಳಿ ಕೂಗ್ತಾ ಇದ್ದ. ಲಾರ್ಡ್ ಹೆಲ್ಪ್ ಅಸ್, ನಮಗೆ ನಿನ್ನ ಸಹಾಯ ಕಳಿಸು ಎಂಬುದಾಗಿ ಆತನ ಕೂಗಿನ ಒಂದು ಗುರಿ ಅಥವಾ ಉದ್ದೇಶ ಆಗಿತ್ತು ಮೊದಲನೇದಾಗಿ. ಎರಡನೇದಾಗಿ ಆತನು ಕೂಗುವಂತಹ ಒಂದು ಅದಕ್ಕೆ ಕಾರಣ ಏನಾಗಿತ್ತು ಅಂತಂದ್ರೆ, ದೇವರ ವಾಕ್ಯ ನಮ್ಮ ಜನರು ಅಲಕ್ಷ್ಯ ಮಾಡ್ತಾ ಇದ್ದಾರೆ ಸ್ವಾಮಿ. ಅವರು ನಿನ್ನನ್ನು ಅಲಕ್ಷ್ಯ ಮಾಡ್ತಾ ಇದ್ದಾರೆ, ನಿನ್ನ ಧ್ವನಿಗೆ ಅವರು ಓಗೊಡ್ತಾ ಇಲ್ಲ, ನಿನ್ನ ವಾಕ್ಯಕ್ಕೆ ಗಮನ ಹರಿಸ್ತಾ ಇಲ್ಲ, ನಿನ್ನ ವಾಕ್ಯವನ್ನ ಅವರು ವಿಧೇಯರಾಗ್ತಾ ಇಲ್ಲ ಎಂಬುದಾಗಿ ಆತನು ಎರಡನೇ ಒಂದು ಕೂಗನ್ನು ಇಲ್ಲಿ ಆತನು ಅದನ್ನು ತೋರಿಸ್ತಾ ಇದ್ದಾನೆ, ಅಥವಾ ಅಂದು ತೋರಿಸ್ತಾ ಇದ್ದಾನೆ, ಅವನ ಮನೋಸ್ಥಿತಿಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ಹಬಕ್ಕೂಕನ ವಿಷಯವಾಗಿ ಅವನ ಕೂಗನ್ನ, ಆತನ ಮಾತನ್ನ, ಆತನ ಪ್ರಶ್ನೆಯನ್ನ, ಮತ್ತು ಇಲ್ಲಿ ನಾವು ನೋಡುವಂತೆ ಆಕ್ಷೇಪಣೆ, ಅಬ್ಜೆಕ್ಷನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಅದಕ್ಕೆ ಸುಂದರವಾದ ಪದ ಪ್ರಯೋಗ ಇದೆ. ಅದನ್ನ ತನ್ನ ಅಬ್ಜೆಕ್ಷನ್ ಅನ್ನ ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ ಎಂಬುದಾಗಿ ನಮಗ ಮೊದಲನೇ ಅಧ್ಯಾಯದ ಈ ಕೆಲವು 5 ವಚನಗಳಲ್ಲಿ, ನಮಗ 4 ವಚನಗಳಲ್ಲಿ ಹಬಕ್ಕೂಕನ ಒಂದು ಪ್ರಶ್ನೆ, ಆಕ್ಷೇಪಣೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಇಸ್ರಾಯೇಲ್ ದೇಶದಲ್ಲಿ ಆಗುತ್ತಿದ್ದ ಅನ್ಯಾಯಗಳ ಬಗ್ಗೆ ಹಬಕ್ಕೂಕನ ಕೂಗು ಏನಾಗಿತ್ತಂತಂದ್ರೆ ಜೋರಾಗಿತ್ತು ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಇದನ್ನ ನಾವು ನೋಡುವಾಗ ಈ ಒಂದು ಪುಸ್ತಕದಲ್ಲಿ ಇರ್ತಕ್ಕಂತಹ ವಿಷಯಗಳು ಈಗಿನ ಕಾಲದಲ್ಲಿಯೂ ಸಹ ನಡೀತಾ ಇವೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ನಾವು ಸುತ್ತಮುತ್ತಲು ನೋಡುವಾಗ ಜನ ಹೇಗಾಗಿದ್ದಾರೆ, ಹೌ ದೇ ಆರ್. ಈ ದಿವಸಗಳಲ್ಲಿ ನೀವು ಜಗತ್ತಿನ ಒಂದು ವಿಷಯಗಳನ್ನ ನೀವು ನೋಡಿದರೆ, ದಿನದಿಂದ ದಿನಕ್ಕೆ ಅದು ಬಹಳ ಅಂದ್ರೆ ಇಟ್ ಹ್ಯಾಸ್ ಬಿಕಮ್ ಸೋ ಫ್ರಜೈಲ್. ಅದು ಚೇಂಜ್ ಆಗ್ತಾ ಹೋಗ್ತಾ ಇದೆ, ಸ್ವಲ್ಪ ಹೊತ್ತಿನಲ್ಲಿ ಚೇಂಜ್ ಆಗ್ತಾ ಇದೆ, ಒಂದು ದಿವಸದಲ್ಲಿ ಚೇಂಜ್ ಆಗ್ತಾ ಇದೆ. ಹೀಗೆ ಚೇಂಜ್ ಆಗ್ತಾ ಹೋಗುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ದೇವರ ಕಡೆಗೆ ಲಕ್ಷ್ಯ ಇಲ್ಲ, ದೇವರ ವಾಕ್ಯದ ಕಡೆಗೆ ಗಮನ ಇಲ್ಲ, ಜನರ ಗಮನ
ಏನಾಗಿದೆ ಅಂತಂದ್ರೆ ಈ ಲೋಕದ ವಿಷಯಗಳಲ್ಲಿ ಹುದುಗಿ ಹೋಗಿದೆ ಎಂಬುದಾಗಿ. ಜನರ ಬಗ್ಗೆ ನಾವು ಏನಾಗ್ತಾ ಇದೆ ಎಂಬುದನ್ನು ಸಹ ನೋಡ್ತಾ ಇದ್ದೇವೆ. ಜನರ ಮೇಲೆ ಜನ, ರಾಜ್ಯಗಳ ಮೇಲೆ ರಾಜ್ಯ, ಈ ಎಲ್ಲಾ ವಿಷಯಗಳು ಸಹ ಯಾವ ರೀತಿಯಾಗಿ ನಡೀತಾ ಇವೆ ಎಂಬುದನ್ನು ಈಗಿನ ಕಾಲಮಾನಗಳು, ಸ್ಥಿತಿಗತಿಗಳು ನಮಗೆ ತೋರಿಸಿಕೊಡ್ತವೆ. ಈ ರೀತಿಯಾಗಿ ಈಗಿನ ಕಾಲದಲ್ಲಿ ಸಹ ಈ ಒಂದು ವಾಕ್ಯ ಅಥವಾ ಈ ಒಂದು ಪ್ರವಾದನೆ ಅನ್ವಯಿಸುವಂತದ್ದಾಗಿದೆ ಎಂಬುದನ್ನು ನಾವು ತಿಳ್ಕೊಂಡಿರೋಣ. ಇಟ್ ಈಸ್ ನಾಟ್ ಫಾರ್ 600 years old ಬಿಫೋರ್ ಕ್ರೈಸ್ಟ್, ಬಟ್ ಇಟ್ ಈಸ್ ಅಪ್ಲಿಕೇಬಲ್ ಇವನ್ ನೌ. ಈಗಲೂ ಸಹ ಅನ್ವಯಿಸುವಂತಹ ಒಂದು ಪ್ರವಾದನೆಯ ಭಾಗ ಅಂತ ಹೇಳಿ ನಾವು ತಿಳ್ಕೊಂಡು ನಮ್ಮ ಮುಂದಿನ ಭಾಗಕ್ಕೆ ಹೋಗೋಣ. 5ರಿಂದ 11 ವಚನಗಳನ್ನ ನೀವು ನೋಡುವಾಗ ದೇವರು ಹಬಕ್ಕೂಕನ ಮೊದಲೇ ಒಂದು ಆಕ್ಷೇಪಣೆಗೆ ಅಥವಾ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಗಾಡ್ ಈಸ್ ರೆಸ್ಪಾಂಡಿಂಗ್. ಸುಮ್ಮನೆ ಕುಳಿದು ದೇವರು ಮೌನವಾಗಿ ಅವನು ಹೇಳ್ತಾ ಇದ್ದಾನೆ, ಹಬಕ್ಕೂಕನ್ ಬಾಯಿ ಹೇಳ್ತಾ ಇದ್ದಾನೆ ಏನಂತೇಳಿ, ನ್ಯಾಯ ಆಗ್ತಿಲ್ಲ, ಶಾಸ್ತ್ರ ನಿಧಾನ ಆಗಿದೆ, ಕೆಟ್ಟವರು ಒಳ್ಳೆಯವರನ್ನು ಪೀಡಿಸ್ತಾ ಇದ್ದಾರೆ, ಎಲ್ಲಾ ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಗಾಡ್ ಈಸ್ ಲಿಸ್ನಿಂಗ್ ಅಂಡ್ ಅಟ್ ದ ರೈಟ್ ಟೈಮ್ ಗಾಡ್ ಈಸ್ ಆನ್ಸರಿಂಗ್ ಆಲ್ಸೋ ಎಂಬುದನ್ನ ಈ 5ರಿಂದ 11 ವಚನಗಳು ನಮಗ ತಿಳಿಸ್ತವೆ. ಬಹಳ ಸುಂದರವಾದ ರೀತಿಯಲ್ಲಿ ದೇವರು ಹಬಕ್ಕೂಕನಿಗೆ ಉತ್ತರ ಕೊಡ್ತಾನೆ ಎಂಬುದನ್ನ ನಾವೀಗ ಗಮನಿಸೋಣ. 5ರಿಂದ 11 ವಚನಗಳಲ್ಲಿ ಹಬಕ್ಕೂಕನ ಪ್ರಶ್ನೆಗೆ ದೇವರು ಉತ್ತರ ಕೊಟ್ಟನು. ಅದೇನಾಗಿತ್ತು ಅಂತ ಹೇಳಿ ನಾವು ನೋಡೋಣ. ಅದು ಹೇಗಿದೆ ಅಂತಂದ್ರೆ ನಮಗ ಒಂದು ಬೆರಗನ ಹುಟ್ಟಿಸುವಂತಹ ರೀತಿಯಲ್ಲಿ ದೇವರ ಉತ್ತರ. ಇಟ್ ವಾಸ್ ಎ ಸರ್ಪ್ರೈಸ್. ವಿ ಆರ್ ಸರ್ಪ್ರೈಸ್ ಟು ಹಿಯರ್ ದ ಆನ್ಸರ್ ಆಫ್ ಗಾಡ್. ದೇವರ ಉತ್ತರ ಅಷ್ಟು ಬೆರಗನ್ನ ಹುಟ್ಟಿಸುವಂತದ್ದಾಗಿತ್ತು. ಅದೊಂದು ವಿಸ್ಮಯವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ದೇವರು ಉತ್ತರಿಸುವುದನ್ನ ಈ ಭಾಗ ನಮಗ ತಿಳಿಸ್ಕೊಡ್ತದೆ. ನಿಮಗೆ ಆತನೇನ್ ಹೇಳ್ತಾನ ಅಂತಂದ್ರೆ, ಕಸ್ದಿಯರು ಅವರನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಸ್ರಾಯೇಲ್ರ ಮೇಲೆ ಕಳಿಸ್ಕೊಡ್ತೇನೆ. ಇಸ್ರಾಯೇಲ್ ಜನರ ವಿರುದ್ಧವಾಗಿ ನಾನು ಕಸ್ದಿಯರನ್ನ ಕಳಿಸಿ ಅವರ ಮೂಲಕವಾಗಿ ನನ್ನ ಜನರಿಗೆ ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ. ದೇವರ ವಿಧಾನಗಳು ಎಷ್ಟು ಬೇರೆ ಆಗಿವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಹಬಕ್ಕೂಕ ಏನೋ ತನ್ನ ದೃಷ್ಟಿಕೋನದಲ್ಲಿ ವಿಚಾರ ಮಾಡ್ತಾ ಇದ್ದ, ದೇವ್ರಿಗೆ ಯಾಕೆ ಹೀಗಾಗ್ತಾ ಇದೆ, ನೀನು ಯಾಕೆ ಆಕ್ಷನ್ ತಗೊಳ್ತಾ ಇದ್ದ? ಈಗ ದೇವರು ಹೇಳ್ತಾ ಇದ್ದಾನೆ, ಓಕೆ, ಐ ಆಮ್ ಗೋಯಿಂಗ್ ಟು ಟೇಕ್ ಆಕ್ಷನ್. ನಾನು ಹಾಗೆ ಕುಳಿತುಕೊಂಡಿಲ್ಲ, ನಾನು ಎಲ್ಲವನ್ನು ನೋಡ್ತಾ ಇದ್ದೇನೆ, ನನ್ನ ಸಮಯದಲ್ಲಿ ನಾನು ಮಾಡ್ತೇನೆ ಎಂಬುದಾಗಿ ಹಬಕ್ಕೂಕನಿಗೆ ದೇವರು ಇಲ್ಲಿ ಹೇಳುವಂತದ್ದು ನಮಗ ಕಂಡು ಬರ್ತದೆ. ಕಸ್ದಿಯರನ್ನ ನಾನು ಕರೆಸಿ ಅವರ ಮೂಲಕವಾಗಿ ನನ್ನ ಜನರನ್ನು ನಾನು ಶಿಕ್ಷಿಸಲಿಕ್ಕಿದ್ದೇನೆ ಎಂಬುದಾಗಿ 5ರಿಂದ 11 ವಚನಗಳಲ್ಲಿ ದೇವರು ಹೇಳುವುದನ್ನ ನೀವು ಕಾಣ್ತೀರಿ. ಓಕೆ, ಹಾಗಾದ್ರೆ ಕಸ್ದಿಯರು ಯಾರು ಎನ್ನುವುದನ್ನ ಸ್ವಲ್ಪ ನಾವು ತಿಳ್ಕೊಳ್ತೀವಿ. ಈ ಕಸ್ದಿಯರು ಏನಾಗಿದ್ರು ಅಂತಂದ್ರೆ ಇವರ ವಿಷಯವಾಗಿ ನಮಗೆ ಆದಿಕಾಂಡ ಪುಸ್ತಕದಲ್ಲಿಯೇ ನಮಗ ತಿಳಿದು ಬರ್ತದೆ. ನೀವು ಆದಿಕಾಂಡ ಪುಸ್ತಕದಲ್ಲಿ ಅಬ್ರಹಾಮನ ಚರಿತ್ರೆ ಸ್ಟಾರ್ಟ್ ಆಗ್ತದಲ್ಲ, ಅವಾಗಲೇ ಈ ಕಸ್ದಿಯರ ಉಲ್ಲೇಖ ನಮಗ ಕಂಡು ಬರುವುದು. ಅದೇನಂತಂದ್ರೆ ಆದಿಕಾಂಡ 11:28 ನೀವು ನೋಡ್ರಿ. ಸಮಯ ಇಲ್ಲದ ಕಾರಣ ನಾನು ಹಾಗೆ ಜಸ್ಟ್ ರೆಫರ್ ಮಾಡ್ತೇನೆ. ಆದಿಕಾಂಡ 11:28 ರೆಫರೆನ್ಸ್ ಆಮೇಲೆ ಓದ್ರಿ. ಕಸ್ದಿಯರ ಊರ್ ಎಂಬಂತಹ ದೇಶದಿಂದ ಎಂಬುದಾಗಿ ಅಲ್ಲಿ ಅಬ್ರಹಾಮನ ವಿಷಯವಾಗಿ ಹೇಳಲಾಗಿದೆ. ಅಂದ್ರೆ ಆಗಿನ ಕಾಲದಿಂದ ಇದ್ದಂತಹ ಈ ಜನಾಂಗ ಏನಾಗಿತ್ತಂತಂದ್ರೆ ಕಸ್ದಿಯರಾಗಿದ್ರು. ಚಾಲ್ಡಿಯನ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಇದೆ, ಕನ್ನಡದಲ್ಲಿ ಕಸ್ದಿಯರು. ಅಬ್ರಹಾಮನ ಕಾಲದಿಂದಲೇ ಅವರ ಒಂದು ಚರಿತ್ರೆ ಆರಂಭವಾಗುವುದು ನಮಗೆಲ್ಲರಿಗೆ ಆದಿಕಾಂಡ 11:28 ತಿಳಿಸ್ತದೆ. ಇದು ಎಲ್ಲಿ ಬರ್ತದೆ ಅಂತಂದ್ರೆ ಬಾಬಿಲೋನ್ ದೇಶದ ದಕ್ಷಿಣ ಭಾಗಕ್ಕೆ ಬರುವಂತ ಸ್ಥಳದಲ್ಲಿ ಉರಿದ್ರು. ಬಾಬೇಲ್ ಅಂತ ಹೇಳ್ತೀವಲ್ಲ ನಾವು, ದಟ್ ಬಿಕೇಮ್ ಬ್ಯಾಬಿಲೋನ್ ಇನ್ ದ ಫ್ಯೂಚರ್ ಎಂಬುದಾಗಿ ನಮಗ ತಿಳಿದಂತ ಮಾತು. ಈ ಬ್ಯಾಬಿಲೋನದ ದಕ್ಷಿಣ ಭಾಗದಲ್ಲಿ ಇವರು ಇದ್ರು ಎಂಬುದಾಗಿ. ಇವರು ಬಹಳ ಜಾಣರಿದ್ರು. ದೇ ವರ್ ವೈಸ್ ಪೀಪಲ್, ಇಂಟೆಲಿಜೆಂಟ್. ಅದೇ ಸಮಯದಲ್ಲಿ ಕ್ರೂರಿಗಳು ಆಗಿದ್ರು ಎಂಬುದಾಗಿ ಅವ್ರ ಬಗ್ಗೆ ಹೇಳ್ತದೆ. ದೇ ವರ್ ವೆರಿ ಕ್ರೂಯಲ್ ಪೀಪಲ್. ಅವ್ರು ಏನಾಗಿದ್ರು ಅಂತಂದ್ರೆ ಯುದ್ಧ ಮಾಡುವಾಗ ಯಾವ ರೀತಿಯಾಗಿ ಉಗ್ರತೆ ಇರ್ತದೆ, ಹೌ ದ ಕಿಲ್ಲಿಂಗ್ ಗೋಸ್ ಆನ್ ಅಟ್ ದ ಟೈಮ್ ಆಫ್ ವಾರ್. ಯುದ್ಧದ ಸಮಯದಲ್ಲಿ ಯಾವ ರೀತಿಯಾಗಿ ಜನ ಒಬ್ಬರನ್ನೊಬ್ರು
ಹತ ಮಾಡುವಂತಹದ್ದು, ಕೊಲ್ಲುವಂತಹ ದೃಶ್ಯ ನಿಮಗೆ ಕಣ್ಮುಂದೆ ಇರ್ಲಿಕ್ಕೆ ಸಾಕು. ಅಂಥ ರೀತಿಯಲ್ಲಿ ಇವ್ರೇನಾಗಿದ್ರು ಅಂತಂದ್ರೆ ದೇವರ್ ವೆರಿ ಅಗ್ರೆಸಿವ್ ಪೀಪಲ್ ಅಂತ ಹೇಳಿ ಅವ್ರ ಬಗ್ಗೆ ಜಸ್ಟ್ ನೆನಪಿಟ್ಕೊಡ್ರಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕನ್ಸರ್ನಿಂಗ್ ಚಾಲ್ಡಿಯನ್ಸ್, ಕಸ್ದಿಯರ ಬಗ್ಗೆ. ಕ್ರೂರಿಗಳು, ಜಾಣರು, ಯುದ್ಧದಂತೆ ಇವ್ರೇನಾಗಿದ್ರು ಅಂತಂದ್ರೆ ಉಗ್ರರಾಗಿದ್ರು, ಅಗ್ರೆಸಿವ್ ಪೀಪಲ್ ಎಂಬುದಾಗಿ ಅನೇಕ ಉದಾಹರಣೆಗಳಿವೆ. ಸಮಯದ ಅಭಾವದ ಕಾರಣ ನಾನು ಜಸ್ಟ್ ಒಂದೆರಡು ಹೇಳ್ತೇನೆ. ನೆಬೂಕದ್ನೆಚ್ಚರ್ ಇವನೇನಾಗಿದ್ದ ಅಂತಂದ್ರೆ ಈ ವಾಸ್ ಒನ್ ಆಫ್ ದ ಕಸ್ದಿಯ, ಅಂದ್ರೆ ಚಾಲ್ಡಿಯನ್ ಆಗಿದ್ದ ಅಂತ ಹೇಳಿ ಅವನ ಬಗ್ಗೆ ನೆನಪಿಟ್ಕೊಡ್ರಿ. ಇವನ್ ಹೇಗೆ ಈ ವಿಷಯಗಳನ್ನು ಆತನು ಸಿದ್ಧ ಮಾಡಿ ತೋರಿಸ್ತಾನೆ ಅಂತಂದ್ರೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನ ಬೆಂಕಿಯಲ್ಲಿ ಹಾಕಿದವನು ಯಾರಂತಂದ್ರೆ ನೆಬೂಕದ್ನೆಚ್ಚರ್ ಅರಸನೇ. ಅಂದ್ರೆ ನಾನು ಹೇಳಿದರ ಉಗ್ರತೆಯ ಒಂದು ಪರಾಕಾಷ್ಠತೆಯನ್ನ ಅವನ ಜೀವನದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಜನರು ಸುಟ್ಟು ಹೋಗ್ಲಿ ಇವ್ರು ಅನ್ನುವಂಥ ರೀತಿಯಲ್ಲಿ ಇದ್ರಂತ ಹೇಳಿ ಕಸ್ದಿಯರ ಒಂದು ಚಿತ್ರ ನಮ್ ಕಣ್ ಮುಂದೆ ಬರ್ತದೆ. ಆದ್ರೆ ದೇವರವ್ರನ್ನ ಉಳಿಸಿದ ಆ ಮಾತ್ ಬೇರೆನೆ. ಆದ್ರೆ ಜನರನ್ನ ಬೆಂಕಿಯಲ್ಲಿ ಹಾಕುವಷ್ಟು ಕ್ರೂರತೆ ಅವರಲ್ಲಿ ಇತ್ತು, ಆ ಕಸ್ದಿಯರಲ್ಲಿ ಇತ್ತು ಅಂತ ಹೇಳಿ ನಮಗ ಈ ಒಂದು ನೆಬೂಕದ್ನೆಚ್ಚರನ ವಿಷಯವಾಗಿ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ಈ ಜನರು ಏನಾಗಿದ್ರು ಅಂತಂದ್ರೆ, ಇವರು ಜ್ಞಾನ ಎಲ್ಲಿ ತನಕ ಹೋಗಿತ್ತು ಅಂತಂದ್ರೆ ದೇ ವೇರ್ ಸ್ಟಡಿಂಗ್ ದ ಅಸ್ಟ್ರಾಲಜಿ ಅಂತಂದ್ರೆ ಭವಿಷ್ಯದ ವಿಷಯವಾಗಿ ಅವರು ಅಭ್ಯಾಸ ಮಾಡ್ತಾ ಇದ್ರು. ಆಮೇಲೆ ಅಸ್ಟ್ರಾನಮಿ ಅಂತಂದ್ರೆ ಅಂತರಿಕ್ಷ ಜ್ಞಾನ. ಅಂತರಿಕ್ಷದಲ್ಲಿ ಇರ್ತಕ್ಕಂತಹ ಈ ಸೂರ್ಯ, ಚಂದ್ರ, ನಕ್ಷತ್ರ, ಉಪಗ್ರಹಗಳು, ಅವುಗಳ ಚಾಲನೆ ಇವೆಲ್ಲ ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇರುವಂತವ್ರು ಯಾರಾಗಿದ್ರು ಅಂತಂದ್ರೆ ಕಸ್ದಿಯರು. ಹಾಗಾದ್ರೆ ಇವ್ರ ಉಲ್ಲೇಖ ನಮಗೆ ಎಲ್ಲಿ ಬರ್ತದೆ ಅಂತ ಹೇಳಿ ನಾನು ಪ್ರಶ್ನೆ ಕೇಳಿದ್ರೆ ನೀವು ಇಮಿಡಿಯೇಟ್ಲಿ ಹೇಳ್ಬಿಡ್ತೀರಿ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಆ ಪಂಡಿತರ ವಿಷಯವಾಗಿ ನಾವು ನೋಡ್ತೀವಿ. ದೇ ಕೇಮ್ ಫ್ರಮ್ ಈಸ್ಟ್. ಅವರು ಜ್ಞಾನಿಗಳಾಗಿದ್ರು ಮತ್ತು ಅಂತರಿಕ್ಷ ಜ್ಞಾನ ಮಾಡುವಂತವರಾಗಿದ್ರು. ಆ ಒಂದು ನಕ್ಷತ್ರವನ್ನ ನೋಡಿ ಅವರು ಪ್ರಯಾಣಿಸಿ ಬಂದಂತ ವ್ಯಕ್ತಿಗಳಾಗಿದ್ರು ಎಂಬುದಾಗಿ ಅವ್ರ ಬಗ್ಗೆ ಓದ್ತೀವಿ. ಈ ರೀತಿಯಾಗಿ ಕಸ್ದಿಯರು ಏನಾಗಿದ್ರು ಅಂತಂದ್ರೆ ಬಹಳ ಜಾಣರು, ಕ್ರೂರರು, ಉಗ್ರರು ಎಲ್ಲ ಆಗಿದ್ರು. ಹಾಗಾದ್ರೆ ದೇವರು ಇಂಥವರ ಕೈಯಲ್ಲಿ ಕೊಟ್ಟು ಇಸ್ರಾಯೇಲರನ್ನ ಅವರಿಗೆ ಬುದ್ಧಿ ಕಲಿಸ್ತೇನೆ ಎಂಬುದಾಗಿ ಹಬಕ್ಕೂಕನಿಗೆ ಹೇಳ್ತಾ ಇದ್ದಾನೆ. ಅವರ ಬಗ್ಗೆ ವಿವರ ಇಲ್ಲಿ ದೇವರು ಯಾವ ರೀತಿಯಾಗಿ ಅವರ ವಿವರ ಕೊಡ್ತಾನೆ ನೋಡ್ರಿ. ಇವ್ರೇನಾಗಿದ್ದಾನಂತಂದ್ರೆ ಇವರು ಹಿಂಸಾಚಾರಿಗಳಾಗಿದ್ರು. ಇವ್ರೇನಾಗಿದ್ದಾರೆ ಅಂತಂದ್ರೆ ಇವ್ರ ಬಗ್ಗೆ ನೀವು ನೋಡ್ತೀರಿ ಇಲ್ಲಿ 5ರಿಂದ 11 ವಚನಗಳಲ್ಲಿ ಬಹಳಷ್ಟು ವಿವರ ಇದೆ. ನಾನು ಅದ್ರ ಬಗ್ಗೆ ಬಹಳಷ್ಟು ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಸಮಯ ದಾಟ್ತಾ ಇದೆ. ಇವ್ರೇನಾಗಿದ್ರು ಅಂತ ಕಠೋರರಾಗಿದ್ರು, ಪ್ರಬಲರಾಗಿದ್ರು, ಏಳುವಂಥವರಾಗಿದ್ರು ಮತ್ತು ಅಂದ್ರೆ ತಮ್ಮದಲ್ಲದೆ ಇರುವಂತಹ ಸ್ಥಳಗಳನ್ನು ಸಂಸ್ಥಾನಗಳನ್ನು ಸಹ ಆಕ್ರಮಿಸೋರಾಗಿದ್ರು, ಆಕ್ರಮಣ ಮಾಡ್ತಾ ಇದ್ರು ಅಂತ ಹೇಳಿ ಅವ್ರ ಬಗ್ಗೆ ನೋಡ್ತೇವೆ. ಭೂಲೋಕದಲ್ಲಿ ಪ್ರಯಾಣಿಸುವವರಾಗಿದ್ರು. ದೇ ವೇರ್ ಟ್ರಾವೆಲಿಂಗ್ ಥ್ರೂ ಔಟ್, ಅಂದ್ರೆ ಕೇವಲ ಒಂದೇ ಕಡೆ ಇದ್ದು ರಾಜ್ಯ ಮಾಡೋರಲ್ಲ, ಬೇರೆ ಬೇರೆ ಕಡೆಗೆ ಹೋಗಿ ಅದನ್ನ ಆಕ್ರಮಿಸುವಂತ ವ್ಯಕ್ತಿಗಳು ಇವರಾಗಿದ್ದರಂತೆ. ಕ್ರೂರಿಗಳಾಗಿದ್ರು, ಭೀಕರರಾಗಿದ್ರು, ಭಯಾನಕ ರೀತಿಯಲ್ಲಿ ಅವರ ಜೀವನ ಇತ್ತು. ಇನ್ನು ಹೇಳ್ಬೇಕಂತಂದ್ರೆ ವಚನ 8ರಲ್ಲಿ ಅವರ ಕುದುರೆಗಳು ಹೇಗಿದ್ವು ಅಂತಂದ್ರೆ ದೇ ವರ್ ಸೋ ಫಾಸ್ಟ್, ಆರ್ ಎಲ್ಸ್ ವಿ ಕ್ಯಾನ್ ಸೇ ಸ್ವಿಫ್ಟ್. ಈ ರೀತಿಯಾಗಿ ಅವು ಸ್ವಿಫ್ಟ್ ಆಗಿ ಇದ್ದಂತ ಕುದುರೆಗಳನ್ನ ಸಾಕಿದಂತ ವ್ಯಕ್ತಿಗಳಾಗಿದ್ರು. ಅಷ್ಟೇ ಅಲ್ಲದೆ ಇವರು ತೋಳಗಳಂತಿದ್ರಂತದ್ದು. ತೋಳ ಹೇಗಿರ್ತಂದ್ರೆ ಮೋಸ ಮಾಡ್ತದೆ. ಇದು ತೋಳಗಳು ಏನ್ ಮಾಡ್ತವೆ, ಕುರಿಗಳನ್ನು ಮೋಸದಿಂದ ಹೋಗಿ ಹಿಡಿತವೆ, ಕಚ್ಚಿ ತಿಂದ್ಬಿಡ್ತವೆ. ಈ ರೀತಿಯಾಗಿ ತೋಳಗಳಂತೆ ಮೋಸಗಾರರಾಗಿದ್ರು, ಕ್ರೂರರಾಗಿದ್ರು. ಹದ್ದುಗಳು ಯಾವ ರೀತಿಯಾಗಿ ತಿನ್ನಲು ಆತುರ ಪಡ್ತವೆ. ಈಗ ಹದ್ದು ಏನಾದ್ರೂ ಹಿಡ್ಕೊಂಡು ಬಂತಂದ್ರೆ ಅದು ಬಾಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಹಾರಾಡಿ ಅದು ಏನ್ ಮಾಡ್ತದೆ, ಒಂದ್ ಕಡೆ ಕುಳಿತುಕೊಂಡು ತಿನ್ಲಿಕ್ಕೆ ಶುರು ಮಾಡ್ತದೆ. ಆ ರೀತಿಯಾಗಿ ಇವ್ರು ಏನಾಗಿದ್ರು ಅಂತಂದ್ರೆ ಹದ್ದುಗಳು ಯಾವ ರೀತಿಯಾಗಿ ತಿನ್ನಲು ಆತರ ಪಡ್ತಾರೆ ಆ ರೀತಿಯಾಗಿ ಆತುರಿಗಳಾಗಿದ್ರು. ಹಾರಾಡುವಂತಹ ರೀತಿಯಲ್ಲಿ ಅವರು ಆತುರಿಗಳಾಗಿದ್ರು ಎಂಬುದಾಗಿ ಅವ್ರ ಬಗ್ಗೆ ಹೇಳ್ತದೆ. ಹಿಂಸಾಚಾರಕ್ಕೆ ಮುನ್ನುಗ್ಗುವವರಾಗಿದ್ರು ಅಂತ ಹೇಳಿ 9ನೇ ವಚನ ಹೇಳ್ತದೆ. ಅಂದ್ರೆ ಹಿಂಸೆಯನ್ನು ಮಾಡುವುದರಲ್ಲಿ ಅವರಿಗೆ ಅವನು ಡಿಡ್ಂಟ್ ಫೀಲ್ ಎನಿಥಿಂಗ್ ಅಬೌಟ್ ಇಟ್ ಎಂಬುದಾಗಿ ಅದು ನಮಗೆ ತಿಳಿಸ್ತದೆ. ಸೆರೆ ಹಿಡಿದ ಜನರನ್ನ ಅವ್ರು ನೋಡಿದ್ರೆ ಅವ್ರು ಹೇಗಿದ್ರು ಅಂತಂದ್ರೆ ಉಸುಬಿನಷ್ಟಿದ್ರಂತ. ಅಂದ್ರೆ ದೇ ಕ್ಯಾಪ್ಚರ್ಡ್ ಪೀಪಲ್ ಟು ದಟ್ ಎಕ್ಸ್ಟೆಂಟ್. ಲಕ್ಷಗಟ್ಲೆ ಅಂದ್ರೆ ಎಣಿಸ್ಬೋದು ನಾವು, ದಶಲಕ್ಷ ಅಂದ್ರೆ ಎಣಿಸ್ಬಹುದು. ಉಸುಬಿನ ಹಾಗೆ ಅಂತಂದ್ರೆ ನೀವು ಎಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.
ಅಷ್ಟು ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರಂತ ಜನರನ್ನ ಸರಿಯಾಗಿ ತೆಗೆದುಕೊಂಡು ಬಂದು ಇಟ್ಕೊಳ್ತಾ ಇದ್ರು ಎಂಬುದಾಗಿ ಅವರ ವಿಷಯವಾಗಿ ದೇವರೇ ಹೇಳ್ತಾ ಇದ್ದಾನೆ ಇದನ್ನ. ನೀವು 11ನೇ ವಚನಕ್ಕೆ ಬರುವಾಗ ರಾಜರನ್ನ ಧಿಕ್ಕರಿಸಿದಂಥವರಾಗಿದ್ರು. ಬೇರೆ ಬೇರೆ ರಾಜರನ್ನ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಸ್ರಾಯೇಲ್ ಜನರನ್ನಾಗ್ಲಿ ಅಥವಾ ಯೋಧರ ಅರಸರನ್ನಾಗ್ಲಿ ಇವ್ರು ಏನ್ ಮಾಡಿದ್ರು, ಧಿಕ್ಕರಿಸಿದಂತ ವ್ಯಕ್ತಿಗಳಾಗಿ ಸರ್ದಾರರನ್ನ ಏನ್ ಮಾಡಿದ್ರಂದ್ರೆ ಹಾಸ್ಯಕ್ಕೆ ಒಳಪಡಿಸಿದ್ರು ಎಂಬುದಾಗಿ. ಅಂದ್ರೆ ದೇ ಮಾರ್ಕ್ಡ್ ಅಟ್ ದೆಮ್. ಸರ್ದಾರ್ ಅಂತಂದ್ರೆ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆದ್ರೆ ಈ ಜನರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರನ್ನ ನೋಡಿ ಹಾಸ್ಯ ಮಾಡ್ತಾ ಇದ್ರು. ಅಂದ್ರೆ ಇವ್ರು ಎನ್ನುವಂತಹ ರೀತಿಯಲ್ಲಿ ಅವರ ಒಂದು ಭಾವನೆಗಳಾಗಿದ್ದು ಎಂಬುದಾಗಿ. ಕೋಟೆ ಕೊತ್ತಲುಗಳನ್ನು ಆಕ್ರಮಿಸಿದಂತವರಾಗಿದ್ರು. ಧೂಳಿನ ರಾಶಿ ಹಾಕುವಂತವರಾಗಿದ್ರು. ಅಂದ್ರೆ ಕೆಳಿ ಬಿಡ್ತಿದ್ರು ಅವನ್ನ. ಕೋಟೆಗಳನ್ನ ಏನ್ ಮಾಡ್ಬಿಡ್ತಿದ್ರು, ಕೆಳಿ ಬಿಟ್ರಾಗ ಏನಾಗ್ತದೆ, ಅಲ್ಲಿ ಧೂಳಿನ ರಾಶಿ ಉಂಟಾಗ್ತದೆ. ಆ ರೀತಿಯಾಗಿ ಇವರ ಜೀವನ ಇತ್ತು ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನೆ. ಆಮೇಲೆ ಅವ್ರು ಹೇಳ್ತಾನೆ, ಬಿರುಗಾಳಿ ಬೀಸುವಂತಹ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹಾದು ಹೋಗ್ತಾ ಇದ್ರಂತ. ಅಂದ್ರೆ ಕುದುರೆಗಳ ಮೇಲೆ ಅವ್ರು ಸ್ವಿಫ್ಟ್ ಹಾರ್ಸಸ್ ಇರುವಾಗ ಅದು ಕುಂತು ಅದ್ರ ಹೋಗುವಾಗ ಹೇಗಿರ್ಬೇಕು ಅಂತ ಹೇಳಿ ನೀವೇ ವಿಚಾರ ಮಾಡಿ. ಬಿರುಗಾಳಿ ಬೀಸುವಂತಹ ರೀತಿಯಲ್ಲಿ ಅವರು ಹಾದು ಹೋಗ್ತಾ ಇದ್ರು ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಅಂದ್ರೆ ಬಹಳ ಎತ್ತಿ ಹಿಡಿಯುವಂತಹ ಒಂದು ಅಂಶ, ನಮ್ಮ ಶಕ್ತಿಯೇ ನಮ್ಮ ದೇವರು ಎಂಬುದಾಗಿ ಅವರು ಹೇಳ್ತಾ ಇದ್ರು. ನಮ್ಮ ಶಕ್ತಿ ಏನಿದೆಯಲ್ಲ, ಅವರ್ ಸ್ಟ್ರೆಂಗ್ತ್ ಈಸ್ ಅವರ್ ಗಾಡ್ ಎಂಬುದಾಗಿ ಅವರು ಹೇಳ್ತಾ ಇದ್ರು ಎಂಬುದಾಗಿ. ಸೊಕ್ಕಿನಿಂದ ಹೇಳುವಂತ ಜನರು ಏನಾಗಿದ್ರು ಅಂತಂದ್ರೆ ಕಸ್ದಿಯರಾಗಿದ್ರು ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾನೆ. ಆದ ಕಾರಣ ಇಂಥ ಜನರ ಕೈಯಲ್ಲಿ ಇಸ್ರಾಯೇಲರನ್ನ ದೇವರು ಕೊಡ್ತಾನೆ ಎಂಬುದಾಗಿ ಈಗ ಇಲ್ಲಿ ಹೇಳಲಾಗಿದೆ 5ರಿಂದ 11 ವಚನಗಳಲ್ಲಿ. ಇದು ನಮಗ ಆ ನಮಗೆ ಇದು ಏನ್ ಹೇಗೆ ಆಗ್ಬಹುದು ಅನ್ನುವಂಥ ವಿಚಾರ ನಮ್ಗೆ ಬರ್ಬೋದು. ಆದ್ರೆ ದೇವರ ಮಾತನ್ನ ನಾವು ಯಾವಾಗ್ಲೂ ಹಬಕ್ಕೂಕ್ ಏನ್ ಮಾಡ್ದ ಅಂತಂದ್ರೆ, ದೇವರ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳಿ ತಾಳ್ಮೆಯಿಂದ ಎಲ್ಲಾ ವಿಷಯಗಳನ್ನ 5ರಿಂದ 11 ವಚನಗಳಲ್ಲಿ ಕಸ್ದಿಯರ ಬಗ್ಗೆ ಎಲ್ಲಾ ವಿವರಣೆಯನ್ನು ಕೇಳಿದ ಮೇಲೆ ಈಗ ಹಬಕ್ಕೂಕನ್ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ 55ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 8-9 ವಚನಗಳನ್ನ ನೀವು ಕೇಳಿದ್ರೆ ಅಲ್ಲಿ ಹೀಗೆ ಹೇಳಲಾಗಿದೆ, ನಮ್ಮ ವಿಚಾರಗಳು ದೇವರ ವಿಚಾರಗಳಲ್ಲ. ಅಂದ್ರೆ ದೇವರ ವಿಚಾರಗಳು ನಮ್ಮ ವಿಚಾರಗಳಲ್ಲ, ದೇವರ ಮಾರ್ಗಗಳು ನಮ್ಮ ಮಾರ್ಗಗಳಲ್ಲ ಎಂಬುದಾಗಿ ಯೆಶಾಯನು 55ನೇ ಅಧ್ಯಾಯ 8ರಿಂದ 9 ವಚನಗಳಲ್ಲಿ ಹೇಳ್ತಾನೆ. ಆದ ಕಾರಣ ಅವು ಏನಾಗಿವೆ ಅಂತಂದ್ರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಅಷ್ಟು ಅಂತರವುಳ್ಳವುಗಳಾಗಿವೆ. ಭೂಮಿ ಆಕಾಶಕ್ಕೆ ಎಷ್ಟು ಅಂತರ ಇದೆಯೋ ಅಷ್ಟು ಅಂತರವುಳ್ಳವುಗಳಾಗಿವೆ ಎಂಬುದಾಗಿ ಯೆಶಾಯನು ಹೇಳಿದಂತ ಮಾತನ್ನ ನಾವು ಹಬಕ್ಕೂಕನ ಜೀವನದಲ್ಲಿ ನಾವು ಕಾಣ್ತೇವೆ. ದೇವರ ವಿಚಾರಗಳು ನಮ್ಮ ವಿಚಾರಗಳು, ದೇವರ ಮಾರ್ಗಗಳು, ದೇವರು ಭಕ್ತರು ಯಾವ ರೀತಿಯಾಗಿ ಹೇಳಿದ್ರು ಅದನ್ನ ಅಲ್ಲಿ ಆತನು ಇಲ್ಲಿ ನಂಬ್ತಾನೆ ಎಂಬುದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಹಬಕ್ಕೂಕನು ದೇವರು ಏನಾಗಿದ್ದಾನ ಅಂತಂದ್ರೆ ಈಸ್ ಬಿಹೈಂಡ್ ದ ಸೀನ್. ದೇವರು ಒಮ್ಮೆಲೆ ನಮಗೆ ಕಂಡು ಬರೋದಿಲ್ಲ, ಈಸ್ ಆಲ್ವೇಸ್ ಬಿಹೈಂಡ್ ದ ಸೀನ್. ಆತನ ಏನ್ ಮಾಡ್ತಾನ ಅಂತಂದ್ರೆ ಎಲ್ಲಾ ದೃಶ್ಯಗಳನ್ನ ಮುಂದರಿಸಿಕೊಂಡು ಹೋಗ್ತಾನೆ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಗಾಡ್. ದೇವ್ರು ನಮಗೆ ಕಾಣುದಿಲ್ಲ ಅಂತಂದ್ರೆ ದೇವ್ರು ಇಲ್ಲ ಅಂತ ಅದರ ಅರ್ಥ ಅಲ್ಲ. ಗಾಡ್ ಈಸ್ ದೇರ್, ಹಿ ಈಸ್ ವರ್ಕಿಂಗ್ ಬಿಹೈಂಡ್ ದ ಸೀನ್ ಅಂಡ್ ಹಿ ಈಸ್ ಮೂವಿಂಗ್ ದ ಸೀನ್ಸ್ ಫಾರ್ವರ್ಡ್. ಆ ಸೀನ್ಗಳನ್ನ ಆತನು ಒಂದೊಂದಾಗಿ ಮುಂದರಿಸಿಕೊಂಡು ಹೋಗ್ತಾನೆ ಎಂಬುದನ್ನ ಈ ಭಾಗ ನಮಗ ಸ್ಪಷ್ಟವಾಗಿ ತಿಳಿಸ್ತದೆ. 12ನೇ ವಚನಕ್ಕೆ ನಾವು ಬರುವಾಗ 12ರಿಂದ 17 ವಚನಗಳಲ್ಲಿ ಹಬಕ್ಕೂಕನ ಮತ್ತೊಂದು ಆಕ್ಷೇಪಣೆ ಇದೆ. ಸೆಕೆಂಡ್ ಆಬ್ಜೆಕ್ಷನ್ ಈಸ್ ಫೌಂಡ್ ಇನ್ ದ ವರ್ಸಸ್ ಫ್ರಮ್ 12 to 17. ಅಲ್ಲಿ ಆತನ ಏನ್ ಹೇಳ್ತಾನೆ, ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ ಸಮಯದ ಅಭಾವದ ಕಾರಣ. ಆತನು ದೇವರ ವಿಷಯವಾಗಿ ಹೇಳ್ತಾನೆ ಏನಂತ ಹೇಳಿ, ನೀನು ಪರಿಶುದ್ಧನಾದಂತ ದೇವರು, ನೀನು ಸರ್ವ ಸೃಷ್ಟಿಕರ್ತನು, ನೀನೇ ಆದಿಯು, ನೀನೇ ಅಂತ್ಯವು, ಎಲ್ಲ ಆಗಿದ್ದಿ ನೀನು. ನಮ್ಮ ಜನರ ನ್ಯಾಯ ತೀರ್ಪನ್ನು ಮಾಡುವಂತಹ ದೇವರಾಗಿದ್ದಿ. ಆದರೆ ಇಂಥ ಕಠೋರ ಜನರನ್ನ ಕೈಯಲ್ಲಿ ಅವ್ರನ್ನ ಒಪ್ಪಿಸ್ಕೊಡ್ತಾ ಇದೆಯಲ್ಲ ದೇವ್ರೆ. ನಮ್ಮ ಜನರೇನೋ ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗ್ಬೇಕು, ಕರೆಕ್ಟ್. ಆದರೆ ನಮ್ಮ ಜನರಿಗಿಂತ
ಬಹಳ ಕೆಟ್ಟರಾದಂತಹ ಜನರ ಕೈಯಲ್ಲಿ ನಮ್ಮ ಜನರನ್ನ ನೀನು ಕೊಡ್ತಾ ಇದ್ದೀಯಲ್ಲ ಎಂಬುದಾಗಿ ಹಬಕ್ಕೂಕನು ದೇವರೊಂದಿಗೆ ಮಾತಾಡೋದನ್ನ ನೀವು ಈ ಭಾಗದಲ್ಲಿ ಕಾಣ್ತೇವೆ. ಆತನು ಹೇಳ್ತಾನೆ, ನಾನ್ ನಿನಗೇ ಮೊರೆ ಹೋಗ್ತೇನೆ, ನಿನ್ನ ಶಿಕ್ಷೆಗಾಗಿ ಅವ್ರನ್ನ ಇಟ್ಟಿದ್ದಿ, ನಿನ್ನ ಕಣ್ಣುಗಳು ಕೆಟ್ಟದ್ದನ್ನು ನೋಡುವುದಿಲ್ಲ, ಯಾವಾಗ್ಲೂ ಕೇಡನ್ನು ನೋಡುವುದಿಲ್ಲ, ನಿನ್ನ ದೃಷ್ಟಿ ಅದು ಏನಾಗಿದೆ ಅಂತಂದ್ರೆ ಪವಿತ್ರವಾದಂತಹ ದೃಷ್ಟಿ. ಈಗ ಇಂಥ ಕೆಟ್ಟ ಜನರನ್ನ ನಮ್ಮ ವಿರುದ್ಧವಾಗಿ ನೀನು ಕಟಾಕ್ಷಿಸ್ತಾ ಇದೆಯಲ್ಲ, ಅಂದ್ರೆ ಅವರನ್ನು ಕಟಾಕ್ಷಿಸಿ ನಮ್ಮ ಜನರನ್ನ ನೀನು ಶಿಕ್ಷಿಸ್ತಾ ಇದೆಯಲ್ಲ, ದುಷ್ಟರಾದಂತಹ ಇವರು ನಿನ್ನ ಜನರನ್ನು ನುಂಗಿರುವಾಗ ಏಕೆ ಮೌನವಾಗಿರುತ್ತಿ ಎಂಬುದಾಗಿ ದೇವರಿಗೆ ಈಗ ಮರು ಪ್ರಶ್ನೆಯನ್ನ ಹಾಕ್ತಾ ಇದ್ದ. ಮೊದಲಿಗೆ ಏನ್ ಹೇಳ್ತಾ ಇದ್ದ, ನಮ್ಮ ಜನರು ಹೀಗಿದ್ದಾರೆ ಅಂತ ಹೇಳಿ ದೇವ್ರಿಗೆ ಹೇಳ್ದ. ಆಗ ದೇವ್ರು ಹೇಳ್ದ, ಓಕೆ, ಹಾಗಾದ್ರೆ ನಾನು ಅವ್ರನ್ನ ಶಿಕ್ಷೆ ಕೊಡ್ತೇನೆ, ಅವ್ರಿಗೆ ಕಸ್ದಿಯರ ಕೈಯಲ್ಲಿ ಕೊಟ್ಬಿಡ್ತೇನೆ, ಅವರು ಚೆನ್ನಾಗಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಆದ್ರೆ ಈಗ ಹಬ್ಬಕ್ಕೆ ಮತ್ತೇನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಜನರಿಗಿಂತ ಬಹಳ ದುಷ್ಟರಾದಂತಹ ಜನರ ಕೈಯಲ್ಲಿ ನಮ್ಮ ಜನರನ್ನು ಕೊಟ್ಟು ನೀನು ಶಿಕ್ಷಿಸ್ತಾ ಇದೆಯಲ್ಲ ದೇವ್ರೆ ಅಂತ ಹೇಳಿ ದೇವರಿಗೆ ಅಲ್ಲಿ ಹೇಳುವಂತಹ ಮಾತನ್ನ ನಾವು ಇಲ್ಲಿ ಕಾಣ್ತೇವೆ. ಈ ಜನರು ದುಷ್ಟರಾದಂತಹ ಈ ಜನರು ಏನ್ ಮಾಡ್ತಾ ಇದ್ದಾರೆ, ನುಂಗಲಿಕ್ಕೆ ಸಿದ್ಧರಾಗಿದ್ದಾರೆ. ಇವರೇನು ಹೇಗಿದ್ದಾರೆ ಅಂತಂದ್ರೆ, ಸಮುದ್ರದ ಮೀನುಗಳನ್ನ, ಕ್ರಿಮಿ ಕೀಟಗಳನ್ನ ಬಲೆ ಹಾಕಿ ಹಿಡಿಯುವಂತೆ ನಮ್ಮನ್ನು ಹಾಕಿ ಏನ್ ಮಾಡ್ತಾರೆ, ಮೇಲಕ್ಕೆ ಎತ್ತಿ ಬಿಡ್ತಾರೆ ಇವರು. ಸಮುದ್ರದ ನೀರಿನಿಂದ ಮೀನುಗಳನ್ನ, ಕೀಟಗಳನ್ನ ಯಾವ ರೀತಿಯಾಗಿ ಮೇಲೆತ್ತಾರೋ ಆ ರೀತಿಯಾಗಿ ಮಾಡ್ಬಿಡ್ತಾರೆ ದೇವ್ರೆ ಈ ಜನರು ಅಂತ ಹೇಳಿ ಹಬಕ್ಕೂಕನು ಈಗ ತನ್ನ ಜನರ ವಿಷಯವಾಗಿ ಹೇಳುವುದನ್ನ ನಾವು 12-13 ವಚನಗಳಲ್ಲಿ ಕಾಣ್ತೀವಿ. 14ನೇ ವಚನಕ್ಕೆ ಬರುವಾಗ ಮುಂದಿನ ವಚನಗಳಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಒಂದು ಹೋಲಿಕೆ. ಈ ಗಿವ್ಸ್ ಎ ಕಂಪ್ಯಾರಿಸನ್. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಜನ ಏನಾಗಿದ್ದಾನಂತಂದ್ರೆ, ಇಲ್ಲಿ ಒಂದು ಮಾತನ್ನ ಹೇಳ್ತಾನೆ ಅವನು. ಅದೇನ್ ಹೇಳ್ತಾನೆ ನೋಡ್ರಿ 12ರಿಂದ, ಇವರೆಲ್ಲ ತಮ್ಮ ಗಾಳದಿಂದ ಮೇಲಕ್ಕೆ ಎಳೆಯುತ್ತಾರೆ, ತನ್ನ ಬಲೆಯಿಂದ ಬಾಚುತ್ತಾರೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾರೆ, ಹೀಗೆ ಅದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ, ತನ್ನ ಬಲೆಗೆ ಬಲಿ ಕೊಡುತ್ತಾನೆ, ತನ್ನ ಜಾಲಕ್ಕೆ ಧೂಪ ಹಾಕುತ್ತಾನೆ. ಇವರ ಮೂಲಕವೇ ಅವನ ಭೋಜನವು ಪುಷ್ಟಿ, ಅವನ ಆಹಾರವು ರುಚಿ. ಹೀಗಿರಲು ತನ್ನ ಬಲೆಯಾಗೆ ಸಿಕ್ಕದ್ದನ್ನು ಅವರು ನಿತ್ಯವೂ ಈಚೆಗೆ ಸುರಿಯುತ್ತಿರಲೋ, ಜನಾಂಗಗಳನ್ನು ಕರುಣಿಸದೆ ಸದಾ ಸಂಹರಿಸುತ್ತಿರುವೆಯೋ ಎಂಬುದಾಗಿ ದೇವರಿಗೆ ಹಬಕ್ಕೂಕನು ಪ್ರಶ್ನೆ ಮಾಡುವುದನ್ನ ಎರಡನೇ ಒಂದು ಆಕ್ಷೇಪಣೆಯಾಗಿ ನಾವು ಕಂಡುಕೊಳ್ತೇವೆ. ದಿಸ್ ಇಸ್ ದ ಎಂಡ್ ಆಫ್ ಫಸ್ಟ್ ಚಾಪ್ಟರ್. ಆದ್ರೆ ಈ ಹೋಲಿಕೆಯಿಂದ ನಿಮ್ಗೆ ಜಸ್ಟ್ ಹೇಳ್ಬಿಡ್ತೇನೆ. ಜನ ಅಂತಂದ್ರೆ ಯಾರು? ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಮೀನುಗಳಂತೇಳಿ. ಮೀನುಗಳಂತ ಯಾರಂದ್ರೆ ಜನಗಳು. ಮೀನುಗಾರ ಯಾರು ಅಂತ ಹೇಳಿರುವಾಗ ನೆಬೂಕದ್ನೆಚ್ಚರ್ ಅರಸ. ಈ ನೆಬೂಕದ್ನೆಚ್ಚರ್ ಅರಸ ಕಸ್ದೀಯರ ಅರಸ. ಇವ್ರೇನ್ ಮಾಡ್ತಾನಂತಂದ್ರೆ, ಜನರನ್ನ ಹಿಡಿದು ಅವರ ಮೂಲಕವಾಗಿ ಏನ್ ಮಾಡ್ದ ಅಂತ, ಕಸ್ದಿಯ ಸೈನ್ಯದ ಮೂಲಕವಾಗಿ ಈ ಮೀನುಗಳನ್ನು ಯಾವ ರೀತಿಯಾಗಿ ಹಿಡಿತಾರೆ ಹಾಗೆ ಹಿಡಿತಾನೆ. ಮತ್ತು ಅದರ ಮೂಲಕವಾಗಿ ಏನು ಲಾಭ ಸಿಗ್ತದೆ, ಸಂಪತ್ ಸಿಗ್ತದೆ, ಅದನ್ನ ಆತನು ಪೂಜಿಸ್ತಾನೆ ಎಂಬುದಾಗಿ ಈ 15, 16, 17 ವಚನಗಳ ಅರ್ಥ. ಮೀನುಗಳು ಗಾಳ ಹಾಕಿ ಬಲೆಯಲ್ಲಿ ಸಿಗ್ತವೆ, ಅವುಗಳನ್ನ ತರ್ತಾನೆ, ಬಲೆಗಳನ್ನೇ ಆತನು ಪೂಜಿಸ್ತಾನೆ ಅಂತ ಹೇಳಿದ್ರೆ, ಬಲೆಗಳ ಮೂಲಕವಾಗಿ ನಾನು ಲಾಭ ಆಯ್ತಲ್ಲ, ಆದ ಕಾರಣ ಅದನ್ನ ನಾನು ಪೂಜಿಸ್ತೇನೆ ಎಂಬುದಾಗಿ ನೆಬೂಕದ್ನೆಚ್ಚರ್ ಅಥವಾ ಕಸ್ದೀಯರ ಅರಸನ ಬಗ್ಗೆ ಇಲ್ಲಿ ಹಬಕ್ಕೂಕನು ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಅವರ ದುಷ್ಟ ವಿಷಯಗಳನ್ನ ಅಲ್ಲಿ ದೇವರ ಮುಂದೆ ಹಬಕ್ಕೂಕನು ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಅವನ ಸಂಭಾಷಣೆ ಎಷ್ಟು ದೇವರೊಂದಿಗೆ ಅದು ಎಷ್ಟು ವಿಶೇಷವಾದದ್ದಾಗಿತ್ತು ಎಂಬುದಾಗಿ ಈ ಭಾಗ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಈ ಪ್ರಶ್ನೆಯ ಉತ್ತರ ದೇವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಕೊಡ್ತಾನೆ ಎಂಬುದನ್ನ ನಾವು ನೆಕ್ಸ್ಟ್ ವೀಕ್ ನೋಡೋಣ. ದೇವರು ಇದಕ್ಕೆ ಉತ್ತರ ಕೊಟ್ಟ. ಹಿ ಡಿಡ್ ನಾಟ್ ಕೀಪ್ ಕ್ವೈಟ್. ದೇವರು ಇಷ್ಟೆಲ್ಲ ಹಬಕ್ಕೂಕ್ ಹೇಳಿದ ಮೇಲೆ ಅದನ್ನು ಕೇಳಿ ಬಿಟ್ಬಿಡ್ಲಿಲ್ಲ, ಆದ್ರೆ ಅದಕ್ಕೆ ದೇವರು ಉತ್ತರ ಕೊಡ್ತಾನೆ. ಅದನ್ನು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಉತ್ತರ ಕೊಡ್ತಾನೆ, ಅದನ್ನು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಆ ರೀತಿಯಾಗಿ ದೇವರು ಹಬಕ್ಕೂಕನ ಎರಡನೇ ಪ್ರಶ್ನೆಗೆ ಕೊಡ್ತಾನೆ. ಆದ ಕಾರಣ ನಾವು ಅದನ್ನ ನೆಕ್ಸ್ಟ್ ವೀಕ್ ವೇಟ್ ಮಾಡೋಣ, ಅಲ್ಲಿ ತನಕ ಆಮೇಲೆ ಅದನ್ನ ಕಂಡುಕೊಳ್ಳೋಣ. ಆದ ಕಾರಣ ಇವತ್ತಿನ ಅಧ್ಯಾಯದಲ್ಲಿ, ಮೊದಲೇ ಅಧ್ಯಾಯದಲ್ಲಿ ನಾವು ಯಾವ ಪಾಠಗಳನ್ನ ಕಲ್ತ್ಕೊಂಡಿವೆವು ಎಂಬುದನ್ನು ಸ್ವಲ್ಪ ಹೇಳಿ ಮುಗಿಸ್ತೇನೆ. ಮೊದಲೇ ಒಂದು ಪ್ರಶ್ನೆ ನಮಗೆ ಬರುವುದು, ಎಂದಾದರೂ ದೇವರಿಗೆ ನಾವು ಪ್ರಶ್ನೆ ಕೇಳಿದೆವು ಮತ್ತು ಉತ್ತರ ಪಡ್ಕೊಂಡಿದ್ದೆವು ಎನ್ನುವಂಥದ್ದು ನಮ್ಮ ಮುಂದಿರುವಂತಹ ಒಂದು ಪ್ರಶ್ನೆ.
ಅದಕ್ಕೆ ನಾನು ಉತ್ತರ ಹೇಳೋದಿಲ್ಲ. ನೀವು ನಿಮ್ ಪ್ರಶ್ನೆ ಮನಸ್ಸು ಕೇಳ್ಕೊಳ್ರಿ ಮತ್ತು ನೀವೇ ಅದಕ್ಕೆ ಉತ್ತರ ಕೊಡ್ಬೇಕಾದದ್ದು ಬಹಳ ಅವಶ್ಯ. ಹೀಗೆ ದೇವ್ರು ಏನಾಗಿದ್ದಾನಂತಂದ್ರೆ ನಮಗೆ ಅರ್ಥವಾಗದಿದ್ರು, ನಮಗೆ ತಿಳಿಯದಿದ್ರು ದೇವರು ತನ್ನ ಕೆಲಸ ಮಾಡ್ತಿರ್ತಾನೆ. ನಾವು ಪ್ರಶ್ನೆ ಕೇಳಿದ್ರು ಅಷ್ಟೇ, ನಾವು ಪ್ರಶ್ನೆ ಕೇಳದಿದ್ರು ಅಷ್ಟೇ, ದೇವ್ರು ತನ್ನ ಕೆಲಸವನ್ನ ಮಾಡ್ತಿರ್ತಾನೆ. ಆದ್ರೆ ನಾವು ಯಾವಾಗಲೂ ದೇವರೊಂದಿಗೆ ಸಂಭಾಷಿಸುವಂತವರಾಗಿರ್ಬೇಕು. ವಿ ಶುಡ್ ಹ್ಯಾವ್ ಅನ್ ಇಂಟರಾಕ್ಷನ್ ವಿತ್ ಗಾಡ್ ಆಲ್ವೇಸ್. ದೇವ್ರು ಕೂಡ ವಾದಿಸಿ ದೇವರನ್ನ ನಾವು ಅಂದ್ರೆ ನಾವು ದೇವ್ರ ವಿರುದ್ಧವಾಗಿ ಮಾತಾಡೋದಲ್ಲ, ಆದ್ರೆ ದೇವರೊಂದಿಗೆ ಒಳ್ಳೆಯ ಒಂದು ಸಂಪರ್ಕದಲ್ಲಿ ನಾವು ಯಾವಾಗಲೂ ಇರಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ನಮಗೆ ಅರ್ಥವಾಗದಿದ್ರು, ನಮಗೆ ತಿಳಿಯದಿದ್ರು, ನಾವು ನಮ್ಮ ಅನುಭವಕ್ಕೆ ಏನಾಗಿದೆ ಎಂಬುದಾಗಿ ನಮಗೆ ಕಂಡು ಬರ್ದಿದ್ರು ಕೂಡ ದೇವರು ತನ್ನ ಕೆಲಸವನ್ನ ಮಾಡ್ತಾನೆ ಇರ್ತಾನೆ. ತನ್ನ ಜನರ ಸಲುವಾಗಿ ಮಾಡ್ತಾನೆ ಇರ್ತಾನೆ ಎಂಬುದನ್ನ ನಾವು ಈ ಮೊದಲೇ ಅಧ್ಯಾಯದಿಂದ ಕಂಡುಕೊಳ್ಳುವಂತಹ ಒಂದು ಪಾಠವಾಗಿದೆ. ಆದ ಕಾರಣ ನಾವು ಯಾವಾಗಲೂ ದೇವ ಜನರ ಬಗ್ಗೆ ಆಸಕ್ತಿಯಿಂದ ಯಾವಾಗಲೂ ಪ್ರಾರ್ಥಿಸುವಂತವರಾಗಿರ್ಬೇಕು. ನಮ್ಮ ಜನರ ಸಲುವಾಗಿ ವಿ ಹ್ಯಾವ್ ಟು ಬಿ ಆಲ್ವೇಸ್ ಕನ್ಸರ್ನ್ಡ್ ಅಂಡ್ ವಿ ಶುಡ್ ಪ್ರೇ. ಅವ್ರು ತಪ್ಪು ಮಾಡುವಾಗ ಅವ್ರನ್ನ ನಾವು ತಿರಸ್ಕರಿಸುವುದಲ್ಲ, ಆದ್ರೆ ಅವರು ಆ ತಪ್ಪುಗಳಿಂದ ತಿರುಗಿ ದೇವರ ಕಡೆಗೆ ಬರ್ಲಿ ಎನ್ನುವಂತಹ ಒಂದು ಪ್ರಾರ್ಥನೆಯ ಮನಸ್ಸುಳ್ಳವರಾಗಿ ನಾವು ಈ ಲೋಕದಲ್ಲಿ ಹಬಕ್ಕೂಕನ ಒಂದು ಚಿತ್ರ ನಮ್ಮ ಮುಂದೆ ಇಟ್ಟುಕೊಂಡು ನಾವು ಬೇಡುವವರಾಗಿರ್ಬೇಕು. ವಿ ಶುಡ್ ಬಿ ಪೀಪಲ್ ಹೂ ಶುಡ್ ಆಲ್ವೇಸ್ ಪ್ರೇ ಫಾರ್ ಅದರ್ಸ್, ಪ್ರೇ ಫಾರ್ ದ ಗುಡ್ ಆಫ್ ಅದರ್ಸ್. ನಾವು ಸುಮ್ಮನೆ ತೀರ್ಪು ಮಾಡೋದು ಬೇಡ. ಲೆಟ್ಸ್ ನಾಟ್ ಜಡ್ಜ್. ಅವ್ರು ಹಾಗೆ, ಅವ್ರು ಹೀಗೆ, ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗೆ ಮಾಡ್ತಾರೆ. ವಿ ಶುಡ್ ನೆವರ್ ಬಿ ಕ್ರಿಟಿಕಲ್. ಯಾಕಂದ್ರೆ ನಾವೇ ತಪ್ಪುಗಾರರಾಗಿರುವಾಗ ನಾವೇ ಎಷ್ಟೋ ತಪ್ಪು ಮಾಡ್ತೇವೆ, ಮತ್ ನಾವು ಬಂದೀವಿ ತಪ್ಪುಗಳನ್ನ ಎಷ್ಟೋ ಸಲ ಎತ್ತಿ ತೋರಿಸ್ತೇವೆ. ಇಸ್ ಇಟ್ ರೈಟ್ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಸೊ ಕ್ರಿಟಿಕಲ್ ನೇಚರ್ ಈಸ್ ವೆರಿ ವೆರಿ ಡೇಂಜರಸ್. ಆದ್ರೆ ದೇವರ ಪ್ರೀತಿ ನಮ್ಮಲ್ಲಿರುವಾಗ, ಯೇಸು ಸ್ವಾಮಿಯ ಪ್ರೀತಿ ನಮ್ಮಲ್ಲಿರುವಾಗ, ನಾವು ಇತರರ ಒಳ್ಳೆಯದಕ್ಕಾಗಿ ಅವರು ಒಳ್ಳೆಯವರಾಗ್ಲಿ, ಸುಧಾರಿಸ್ಲಿ, ಲೆಟ್ ದೆಮ್ ಕಮ್ ಅಪ್ ಇನ್ ಲೈಫ್, ಸ್ಪಿರಿಚುವಲ್ ಲೈಫ್, ಲೆಟ್ ದೆಮ್ ಟರ್ನ್ ಟು ಗಾಡ್. ದೇವರ ಶಿಕ್ಷೆ ಅವರು ಅನುಭವಿಸೋದು ಬೇಡ, ಆದ್ರೆ ದೇವರ ಕಡೆಗೆ ತಿರುಗಿಕೊಂಡು ದೇವರ ಆಶೀರ್ವಾದ ಅನುಭವಿಸಲಿ ಎಂಬಂತ ಒಂದು ಭಾರದಿಂದ ನಾವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾದದ್ದನ್ನ ಇವತ್ತಿನ ಅಭ್ಯಾಸ ನಮಗೆ ತಿಳಿಸ್ಕೊಡ್ತದೆ. ಹೀಗೆ ಮಾಡುವುದಕ್ಕೆ ದೇವರು ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ